ಎಲ್ಲರಿಗೂ ಸ್ವಾಗತ. ಸೊ ಶುಭ ಸಂಜೆ ಆ್ಯಂಡ್ ಗುಡ್ ಈವ್ನಿಂಗ್. ಸೊ ಲೆಟ್ ಸ್ಟಾರ್ಟ್ ಅವರ್ ಸೆಷನ್. ಆ್ಯಂಡ್ ನೆನ್ನೆಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಎಷ್ಟು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ಅ ಫ್ಯಾಮಿಲಿ ಆಫ್ 1K ನಾವು. ಸೊ ಮೈ ಇಂಟೆನ್ಷನ್, ನನ್ನ ಗೋಲ್ ಏನಪ್ಪ ಅಂತಂದರೆ ಮೋರ್ ಮೆಂಬರ್ಸ್ ಫ್ರಮ್ ಅವರ್ ಕರ್ನಾಟಕ ಏನಕ್ಕೆ ರೀಚ್ ಆಗಬೇಕು, ಸೆಂಟ್ರಲ್ ಗೌರ್ಮೆಂಟ್ಗೆ ಎಕ್ಸಾಮ್ಸ್ಗೆ ರೀಚ್ ಆಗಬೇಕು. ಓಕೆನಾ? ಸೊ ನಮ್ಮ ಫ್ಯಾಮಿಲಿಲಿ ನನ್ನ ಡ್ರೀಮ್ ಏನಪ್ಪ ಅಂತಂದರೆ ಎಲ್ಲರಿಗೂ ಕೂಡ ಅವ್ರ ಡ್ರೀಮ್ ಜಾಬ್ನ ಸೆಕ್ಯೂರ್ ಮಾಡಬೇಕು. ಸೊ ಇದಕ್ಕೋಸ್ಕರ ನನ್ನ ಕಡೆಯಿಂದ ನಾನು 100%ಗಿಂತ ನನ್ನ ಪ್ರಯತ್ನ ಎಲ್ಲ ಎಫರ್ಟ್ಸು ನಾನು ನಿಮಗೆ ಕೊಟ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ಅವರ್ ಸೆಷನ್. ಮೊದಲನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ದ ಬೈನರಿ ಫಿಷನ್? ಕೆಳಗಿನ ಯಾವುಗಳಲ್ಲಿ ದ್ವಿದಳ ವಿಭಜನೆ ಕುರಿತು ಸರಿಯಲ್ಲದ ಹೇಳಿಕೆ ಯಾವುದು? ನೋಡಿ, ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಓಕೆನಾ? ಎಕ್ಸಾಮಲ್ಲಿ ನಾವು ನೋಡ್ಬೇಕಾದ್ರೆ ಓದ್ಕೋಬೇಕು, ಆ ಥರದಲ್ಲಿ ನಾವು ಟ್ರೂ ಯಾವುದು ಅಂತ ನೋಡ್ಬಿಡ್ತೀವಿ. ಓಕೆನಾ? ಸೊ ಯಾವುದು ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಓಕೆನಾ? ಸೊ ನಾಟ್ ಟ್ರೂ. ಬೈನರಿ ಫಿಷನ್ ಅಂದ್ರೆ ಏನು? ಬೈನರಿ ಫಿಷನ್ ಇಟ್ ಇಸ್ ಅ ಟೈಪ್ ಆಫ್ ಏನು, ಎಸೆಕ್ಷುಯಲ್ ರೀಪ್ರೊಡಕ್ಷನ್. ಎಲ್ಲಾಗುತ್ತೆ, ಯಾರಲ್ಲಿ? ಫಾರ್ ಎಕ್ಸಾಂಪಲ್ ಎಲ್ಲಿ ಅಪ್ಪ ಅಂತಂದರೆ ಅಮೀಬಾ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ ಇದು ಆಗುತ್ತೆ. ಓಕೆನಾ? ಆಪ್ಷನ್ಸ್ ನೋಡೋಣ. ಇಟ್ ನೀಡ್ಸ್ ಟೂ ಪೇರೆಂಟ್ಸಾ? ನೋಡಿ, ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಏನು ಬೇಕು? ಸಿಂಗಲ್ ಪೇರೆಂಟ್ ಇರ್ತಾರೆ ಅಲ್ವಾ? ಸೊ ಮೊದಲನೇ ಆಪ್ಷನ್ನೇ ತಪ್ಪಿದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಬೈನರಿ ಫಿಷನ್ ಒಂದು ನಾನೇನಪ್ಪ ಅಂತಂದರೆ ಇಲ್ಲಿ ಏನು ಕ್ವಶನ್ ನಾವು ಹೇಳಿರ್ತೀವಿ, ಫಸ್ಟು ಈ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ, ಅದಾದಮೇಲೆ ಇಲ್ಲಿರೋಂಥ ಒಂದು ಕೀ ಟರ್ಮ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಈ ಥರ ಒಂದು ಕಂಪ್ಲೀಟ್ ಅಸೈನ್ಮೆಂಟು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನೆಕ್ಸ್ಟ್ ಸ್ಲೈಡಲ್ಲಿ ಸಿಗುತ್ತೆ. ಓಕೆನಾ? ನಿಮಗೆ ಕಂಪ್ಲೀಟಾಗಿ ಇಲ್ಲಿರುತ್ತೆ. ಈ ಥರ ಒಂದು ನೋಟ್ಸ್ ಆಗಿರ್ಬೋದು ಅಥವಾ ಒಂದು ಸ್ಟ್ರಾಟಜಿ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲಿವರೆಗೂ ನನಗೆ ಸಿಕ್ಕೇ ಇಲ್ಲ. ಓಕೆನಾ? ಇದ್ದಿದ್ರೆ ನಾನು ಈಗಲೇ ರೆಫರ್ ಮಾಡ್ತಿದ್ದೆ. ಯಾವೊಂದು ಇನ್ಸ್ಟಿಟ್ಯೂಟಿಂದನೂ ಕೂಡ ನನಗೆ ಈ ಥರ ಒಂದು ಆನ್ಸರ್ಸ್ ನನಗೆ ಸಿಕ್ಕಿರಲಿಲ್ಲ. ಸೊ ಈ ಥರ ಒಂದು ಕಂಟೆಂಟ್ ನಿಮಗೆ ಕೊಡಬೇಕನ್ನೋದು ನನ್ನ ಆಸೆ ಇತ್ತು. ಸೊ ಅದಕ್ಕೋಸ್ಕರನೇ ನಾನು ಎಲ್ಲ ಕ್ಲಾಸಲ್ಲೂ ಕೂಡ ಈ ಒಂದು ಫಸ್ಟ್ ಕ್ವಶನ್ ಆಗಿರುತ್ತೆ, ನೆಕ್ಸ್ಟ್ ನಿಮಗೆ ಆನ್ಸರ್ ಇಲ್ಲೇ ಇರುತ್ತೆ. ಓಕೆನಾ? ಸೊ ನಿಮಗೆ ಯಾರಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೂ ಇಲ್ಲಿ ಓದಿದ ತಕ್ಷಣ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ನೋಡಿ, ಅದೊಂದು ಏನು ಮೆಥಡು, ಸೆಕ್ಷುಯಲ್ ರಿಪ್ರೊಡಕ್ಷನ್ ಮೆಥಡು. ಆ ಥರ ಎಲ್ಲ ಥರ ನಿಮಗೆ ವಿತ್ ಇಮೇಜಸ್ ನಿಮಗೆ ಸಿಗುತ್ತೆ. ಸರಿನಾ? ಅ ಮ್ಯಾನ್ಸ್ ಪಿಚ್ ಈಸ್ ಡ್ಯಾಶ್ ದ್ಯಾನ್ ಅ ಚೈಲ್ಡ್ಸ್ ಪಿಚ್. ಇಲ್ಲಿ ಏನರ ಬಗ್ಗೆ ಮಾತಾಡ್ತಾರೆ? ಪಿಚ್ ಬಗ್ಗೆ. ಪಿಚ್ ಬಂದರೆ ಏನು? ಶ್ರುತಿ ಅಂತ ಕರಿತೀವಿ. ಪುರುಷನ ಧ್ವನಿಯ ಶ್ರುತಿ ಮಗುವಿನ ಧ್ವನಿಯ ಶ್ರುತಿಗಿಂತ ಹೇಗೆ ಡ್ಯಾಶ್ ಅಂತ ಕೇಳಿದ್ದಾರೆ. ಹೇಗಿರುತ್ತೆ ಅಂದರೆ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತ ಕೇಳಿದ್ದಾರೆ. ಸೊ ಈಗ ಈ ಪಿಚ್ನ ನಾವು ಹೇಗೆ ಮೆಜರ್ ಮಾಡ್ತೀವಿ? ಯಾವಾಗ ನಾವು ಸೌಂಡ್ ಮಾಡಿದಾಗ ಆವಾಗ ಮೆಜರ್ ಮಾಡ್ತೀವಿ. ಅಂದರೆ ಇಷ್ಟು ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ಪಿಚ್ ಅಂತ ಮೆಜರ್ ಮಾಡ್ತೀವಿ. ಈ ಸೌಂಡ್ ನಮಗೆ ಹೇಗೆ ಫಾರ್ಮ್ ಆಗುತ್ತೆ? ಸೌಂಡ್ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ ವೈಬ್ರೇಟ್ ಆದಾಗ. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ ಸೌಂಡ್ ಹೇಗೆ ಫಾರ್ಮ್ ಆಗುತ್ತೆ, ಫ್ರೀಕ್ವೆನ್ಸಿ ಅಂದರೆ ಏನು, ಆ್ಯಂಪ್ಲಿಟ್ಯೂಡ್ ಅಂದರೆ ಏನು. ಸೊ ಈಗ ಸೈನ್ಸ್ ಪ್ರಕಾರ ನೋಡಿದ್ರೆ ಮಾನವನ ಧ್ವನಿ ಅಥವಾ ಶ್ರುತಿ ಮಗುವಿಗಿಂತ ಹೇಗಿರುತ್ತೆ ಅಂದರೆ ಕಡಿಮೆ ಇರುತ್ತೆ. ಮಗುವಿನಗಿಂತ ಕಡಿಮೆ ಇರುತ್ತೆ. ಹೇಗಪ್ಪ ಅಂತಂದರೆ, ಸೊ ಈಗ ನಾವು ಮಾತಾಡ್ಬೇಕಾದ್ರೆ ಏನು, ಒಂದು ನಾರ್ಮಲ್ ಪಿಚ್ ಇರುತ್ತೆ. ಓಕೆನಾ? ನಾರ್ಮಲ್ ಪಿಚ್ ಇರುತ್ತೆ. ಬಟ್ ಈ ಮಕ್ಳುಗಳು, ಚಿಕ್ಕ ಮಕ್ಳುಗಳು, ಹಳೆಯ ಮಕ್ಳುಗಳು, 1 ವರ್ಷದ 2 ವರ್ಷದ ಮಕ್ಕಳು ಮಾತಾಡ್ಬೇಕೇನಿರುತ್ತೆ, ಗಜಿಬಿಜಿ ಆಗಿರುತ್ತೆ. ಅಂದರೆ ಹಿಂಗೆ ಇರುತ್ತೆ. ಫ್ರೀಕ್ವೆನ್ಸಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಅಂದರೆ ಜಾಸ್ತಿ ಫ್ರೀಕ್ವೆನ್ಸಿ ಇದ್ದರೆ ಹೈ ಪಿಚ್ ಅಂತ ಕರಿತೀವಿ, ಕಡಿಮೆ ಫ್ರೀಕ್ವೆನ್ಸಿ ಇದ್ದರೆ ಲೋ ಪಿಚ್ ಅಂತ ಕರಿತೀವಿ. ಸೊ ಸೈನ್ಸ್ ಪ್ರಕಾರ ಏನಂದರೆ ಮಾನವನಿಗೆ ಏನೋ ಮಗುಗಿಂತ ಪಿಚ್ಚು ಕಡಿಮೆ ಇರುತ್ತೆ. ಓಕೆನಾ? ಯಾಕಂದರೆ ನಮ್ಮ ವೋಕಲ್ ಕಾರ್ಡ್ ಇರುತ್ತಲ್ಲ, ಅದು ಫುಲ್ಲು ತಿನ್ನು ಮತ್ತು ಎಲಾಂಗೇಟೆಡ್, ಅಂದರೆ ಸ್ವಲ್ಪ ಉದ್ದವಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಪಿಚ್ ಯಾವಾಗಲೂ ಕೂಡ ಶ್ರುತಿ ನಮ್ಮದು ಲೋ ಆಗಿರುತ್ತೆ ಅಂತ ಹೇಳ್ತಾರೆ. ಇಫ್ ಮ್ಯಾಗ್ನಿಫಿಕೇಶನ್ ಇಸ್ ಪಾಸಿಟಿವ್ ದ ಇಮೇಜ್ ಫಾರ್ಮ್ಡ್ ಈಸ್. ವರ್ಧನೆ ಧನಾತ್ಮಕವಾಗಿದ್ದರೆ ಉಂಟಾಗುವ ಪ್ರತಿಬಿಂಬವು ಹೇಗಿರುತ್ತದೆ? ಸೊ ಇಲ್ಲಿ ಯಾತ್ರ ಬಗ್ಗೆ ಮಾತಾಡ್ತಿದ್ದೀವಿ? ಮ್ಯಾಗ್ನಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದೀವಿ. ಓಕೆನಾ? ಏನು ಮ್ಯಾಗ್ನಿಫಿಕೇಶನ್ ಬಗ್ಗೆ. ಏನಿದು ಮ್ಯಾಗ್ನಿಫಿಕೇಶನ್ ಕಾನ್ಸೆಪ್ಟು ನೋಡ್ಕೊಬಂದ್ಬಿಡ. ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನಿಲ್ಲ, ಸಪೋಸ್ ಇದೊಂದು ಆಬ್ಜೆಕ್ಟು. ಓಕೆನಾ? ಇದು ಮಿರರು. ಇದೊಂದು ಆಬ್ಜೆಕ್ಟ್, ಇದು ಮಿರರು. ಇಲ್ಲಿ ಒಂದು ಆಬ್ಜೆಕ್ಟ್, ಮಿರರ್ನಿಂದ ಆಬ್ಜೆಕ್ಟ್ ಫಾರ್ಮ್ ಆಗೈತೆ, ಅಥವಾ ಇಲ್ಲೊಂದು ಆಬ್ಜೆಕ್ಟ್ ಫಾರ್ಮ್ ಆಗೈತೆ ಅಂತ ಅನ್ಕೊಳ್ಳಿ, ಮಿರರಿಂದ ರಿಫ್ಲೆಕ್ಟ್ ಆಗಿ. ಸರಿನಾ? ನಾವು ಮ್ಯಾಗ್ನಿಫಿಕೇಶನ್ ಏನಂತ ಬಳಸ್ತೀವಿ ಅಂತಂದರೆ, ಇನ್ ಕೇಸ್ ಯಾವಾಗ ಈ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ ಅಂದರೆ, ಈ ಎರಡು ಇಮೇಜ್ನ ಕಂಪೇರ್ ಮಾಡ್ಬೇಕಾದ್ರೆ ನಮ್ಮ ಈ ಮ್ಯಾಗ್ನಿಫಿಕೇಶನ್ನ ಒಂದು ಕಾನ್ಸೆಪ್ಟು ಉಟ್ಕೊಳ್ಳುತ್ತೆ. ಇನ್ ಕೇಸ್ ಏನಾದರೂ ಈ ಒಂದು ಆಬ್ಜೆಕ್ಟ್ಗಿಂತ 1ರಷ್ಟು ಜಾಸ್ತಿ ಇದ್ರೆ ಅದು ನಾವೇನಂತ ಕರಿತೀವಿ? ಪಾಸಿಟಿವ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಇಲ್ಲಾಂದರೆ ಈ ಆಬ್ಜೆಕ್ಟ್ಗಿಂತ ಅಂದರೆ ರಿಫ್ಲೆಕ್ಟ್ ಆಗಿರೋಂಥ ಆಬ್ಜೆಕ್ಟ್ ಏನಾದರೂ 1 ಪಟ್ಟು ಕಡಿಮೆ ಇದ್ದರೆ ಅದು ನಾವೇನಂತ ಕರಿತೀವಿ ಅಂತಂದರೆ, 1 ಪಟ್ಟು ಕಡಿಮೆ ಇದ್ದರೆ ಅದನ್ನು ನಾವು ನೆಗೆಟಿವ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಂದು ಪಟ್ಟು ಜಾಸ್ತಿ ಇದ್ದರೆ ಪಾಸಿಟಿವ್ ಮ್ಯಾಗ್ನಿಫಿಕೇಶನ್, 1 ಪಟ್ಟು ಕಡಿಮೆ ಇದ್ದರೆ ನೆಗೆಟಿವ್ ಮ್ಯಾಗ್ನಿಫಿಕೇಶನ್. ಅರ್ಥ ಆಯ್ತಾ? ಈಗ ಮ್ಯಾಗ್ನಿಫಿಕೇಶನ್ ಅಂದರೆ ಎರಡು ಆಬ್ಜೆಕ್ಟ್ಗಳನ್ನ ಕಂಪೇರ್ ಮಾಡೋದನ್ನ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಸರಿನಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ ಈಗ? ಸೊ ಈಗ ಮ್ಯಾಗ್ನಿಫಿಕೇಶನ್ ಏನಾದರೂ ಪಾಸಿಟಿವ್ ಇದ್ದರೆ, ನಮ್ಗೆ ಯಾವ ಥರ ಇಮೇಜ್ ಫೌಂಡ್ ಆಗುತ್ತೆ? ನಮಗೆ
ಈ ವರ್ಚುವಲ್ ಇಮೇಜ್ ಫೌಂಡ್ ಆಗಲ್ಲ. ಯಾಕೆ? ಪಾಸಿಟಿವ್ ಅಂತಂದ್ರೆ ಏನು, ಅದಕ್ಕಿಂತ ಒಂದರಷ್ಟು ಜಾಸ್ತಿ ಇರುತ್ತೆ. ಜಾಸ್ತಿ ಅಂದ್ರೆ ಅದ್ರ ಸೈಜ್ ಏನಾಗಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ಇದನ್ನ ಏನಂತ ಕರಿತೀವಿ ನಾವು, ಎರೆಕ್ಟ್ ಅಂತ ಕರಿತೀವಿ. ಓಕೆನಾ? ಸೈಡ್ ದೊಡ್ಡದಾಗಿದ್ರೆ ನಮ್ಗೆ ಯಾವ ತರ ಇಮೇಜ್ ಫಾರ್ಮ್ ಆಗುತ್ತೆ, ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ, ರಿಯಲ್ ಇಮೇಜ್ ಅಲ್ಲ. ಓಕೆನಾ? ಈಗ ನೆಗೆಟಿವ್ ಆಗಿದ್ರೆ ಏನು, ನೆಗೆಟಿವ್ ಆಗಿದ್ರೆ ಈ ಸೈಜ್ ಏನಾಗಿರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ. ಚಿಕ್ಕ ಅಂತಂದ್ರೆ ಏನು, ಚಿಕ್ಕಗಿಂತ ಡಿಮಿನಿಷ್ಡ್ ಅಂತಕ್ಕಿಂತ ಈ ಒಂದು ಸೈಜ್ ಅಥವಾ ರಿಫ್ಲೆಕ್ಟ್ ಆಗಿರೋ ಒಂದು ಇಮೇಜ್ ಏನಾಗಿರುತ್ತೆ, ಇನ್ವರ್ಟೆಡ್ ಅಂದ್ರೆ ಉಲ್ಟಾ ಆಗೋಗಿರುತ್ತೆ. ಓಕೆನಾ? ಇನ್ವರ್ಟೆಡ್ ಅಂತ ಕರಿತೀವಿ. ಮತ್ತೆ ಈ ಒಂದು ಇಮೇಜ್ ಏನಾಗಿರುತ್ತೆ, ರಿಯಲ್ ಇಮೇಜ್ ಆಗಿರುತ್ತೆ. ಸರಿನಾ? ಸೊ ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಮ್ಯಾಗ್ನಿಫಿಕೇಶನ್ ನಾವೇನು ಹೇಳ್ಬೋದು, ಕಾನ್ವೆಕ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ಕಾನ್ವೆಕ್ಸ್ ಅಂತಂದ್ರೆ ನಾವು ಈಗ ಕಾರ್ ಗ್ಲಾಸಲ್ಲಿ ಏನು ನೋಡಿರ್ತೀವಿ, ಕಾರ್ ಗ್ಲಾಸಲ್ಲಿ ಈ ಥರ ಒಂದು ಮೆಥಡ್ನ ಯೂಸ್ ಮಾಡಿರ್ತೀವಿ. ಸೊ ಇದು ಕಾನ್ವೆಕ್ಸ್ ಪಾಸಿಟಿವ್ಗಾದ್ರೆ, ಕಾನ್ಕೇವ್ ಯಾವುದಕ್ಕೆ, ಕಾನ್ಕೇವ್ ನೆಗೆಟಿವ್ಗೆ. ಓಕೆನಾ? ಕ್ವಶನ್ ನೋಡೋಣ. ವರ್ಧನೆ ಧನಾತ್ಮಕವಾಗಿದ್ದರೆ ಉಂಟಾಗುವ ಪ್ರತಿಬಿಂಬ ಯಾವುದು? ಪಾಸಿಟಿವ್ ಇದ್ರೆ ಏನಾಗುತ್ತೆ, ಇಮೇಜು ಎರೆಕ್ಟ್ ಆಗಿರುತ್ತೆ ಮತ್ತೆ ವರ್ಚುವಲ್ ಆಗಿರುತ್ತೆ. ಯಾವ್ದು ಆಪ್ಷನ್? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. At what minimum distance should an object be held from the eyes for clear and comfortable viewing? ಸ್ಪಷ್ಟ ಮತ್ತು ಆರಾಮದಾಯಕವಾಗಿ ನೋಡಲು ವಸ್ತುವನ್ನು ಕಣ್ಣಿಂದ ಕನಿಷ್ಠ ಎಷ್ಟು ದೂರದಲ್ಲಿ ಹಿಡಿಯಬೇಕು? ಸೊ ಈಗ ನಾವು ಆರಾಮಾಗಿ ಒಂದು ನ್ಯೂಸ್ ಪೇಪರ್ ಕುತ್ಕೊಂಡು ಓದ್ತಿದ್ದೀವಿ ಅಂತಂದ್ರೆ, ನಾವು ಆರಾಮಾಗಿ ಓದೋಕ್ಕೆ ಅಂದರೆ ಕ್ಲಿಯರ್ ಆಗಿ ಕಂಫರ್ಟಬಲ್ ಆಗಿ ಓದೋಕ್ಕೆ ನಾವು ಒಂದು ವಸ್ತುನ ಎಷ್ಟು ದೂರ ಇಟ್ಕೋಬೇಕಂತಂದ್ರೆ, ಸೈನ್ಸಲ್ಲಿ ಏನು ಹೇಳ್ತಾನೆ ಅಂದರೆ 25 ಸೆಂಟಿಮೀಟರ್ ದೂರದಲ್ಲಿ ಯಾವುದೇ ಒಂದು ವಸ್ತುನ ಇಟ್ಕೊಂಡು ಹೋದ್ರು ನಮಗೆ ಕ್ಲಿಯರ್ ಮತ್ತು ಆರಾಮಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಓಕೆನಾ? ಎಷ್ಟು? 25 ಸೆಂಟಿಮೀಟರ್. ನೋಡಿ ಇಲ್ಲಿ ಮೀಟರ್ ಅಂತ ಕೊಟ್ಟಿದ್ದಾರೆ, ಹುಷಾರಾಗಿ ನೋಡ್ಕೊಳ್ಳಿ. ಓಕೆನಾ? ಎಷ್ಟು ದೂರ ಇರಬೇಕು. ಮತ್ತೆ ಹತ್ರ ಜಾಸ್ತಿ ಹತ್ರ ಇಟ್ಕೊಂಡ್ರೇನು, 25 ಸೆಂಟಿಮೀಟರ್ಗಿಂತ ಕಡಿಮೆ ಇಟ್ಕೊಂಡ್ರೆ ನಮಗೆ ಸ್ಟ್ರೆಸ್ ಆಗುತ್ತೆ, ನಮ್ಮ ಐಗಳಿಗೆ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ದೂರ ನಿಂತ್ಕೊಂಡ್ರು ಅಷ್ಟೇ, ಕಡಿಮೆ ನಿಂತ್ಕೊಂಡ್ರು. ದೂರ ನಿಂತ್ಕೊಂಡ್ರೆ ನಾವು ಇನ್ನೂ ನೋಡೋಕ್ಕೆ ಹಿಂಗೆ ಕಣ್ಣು ಚಿಕ್ಕ ಮಾಡೆಲ್ಲ ನೋಡೋಕೆ ಟ್ರೈ ಮಾಡ್ತೀವಿ. ಬಟ್ ಹತ್ರ ಇಟ್ಕೊಂಡ್ರೆ ನಮಗೆ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ಸಿಂದ ಕಣ್ಣು ಈ ಗುಡ್ಡೆಗಳು ನೋವು ಬರುತ್ತೆ, ಆಮೇಲೆ ತಲೆ ನೋವು ಬರೋಂಗೆ ಆಗುತ್ತೆ. ಸೈನೋಸೈಟಿಸ್ಗೆ ನಮಗೆ ಇದಾಗುತ್ತೆ. A car is moving at a speed of 180 km/h. After the brakes are applied, it comes to a complete stop in 5 seconds. If the total mass of the car along with its passenger is 4200 kg, what is the force applied by the brakes to stop the car? ಸೊ ಇಲ್ಲಿ ಏನು ಕೇಳ್ತಿದ್ರೆ, ಒಂದು ಕಾರು 128 km/h ವೇಗದಲ್ಲಿ ಚಲಿಸುತ್ತದೆ. ಬ್ರೇಕ್ ಹಾಕಿದ ನಂತರ ಅದು 5 ಸೆಕೆಂಡ್ಗಳ ಸಂಪೂರ್ಣವಾಗಿ ನಿಲ್ಲುತ್ತದೆ. ಓಕೆನಾ? ಬ್ರೇಕ್ ಆದ್ಮೇಲೆ ಎಷ್ಟು ನಿಲ್ಲುತ್ತೆ? 5 ಸೆಕೆಂಡ್ಗಳು ನಿಲ್ಲುತ್ತೆ. ಪ್ರಯಾಣಿಕರೊಂದಿಗೆ ಕಾರಿನ ಒಟ್ಟು ದ್ರವ್ಯರಾಶಿ 4200 kg ಆಗಿದ್ದರೆ ಕಾರನ್ನು ನಿಲ್ಲಿಸಲು ಬ್ರೇಕ್ನಿಂದ ಅನ್ವಯಿಸಿದ ಬಲ ಎಷ್ಟು? ಸೊ ಈಗ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಬ್ರೇಕ್ ಹಾಕಿದಾಗ ಫೋರ್ಸ್ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಓಕೆನಾ? ಎಷ್ಟು ಫೋರ್ಸ್ ಬ್ರೇಕ್ ಹಾಕಿದಾಗ ಎಷ್ಟು ಫೋರ್ಸ್? ಸೊ ಫೋರ್ಸ್ಗೆ ಫಾರ್ಮುಲಾ ಏನು, ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಸಿಂಪಲ್ ಫಾರ್ಮುಲಾ ಅಲ್ವಾ ವರ್ಕಲ್ಲಿ. ಫೋರ್ಸ್ ಇಂಟು ಏನು, ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಸೊ ನಮಗೆ ಎಷ್ಟು ಫೋರ್ಸ್ನ ನಾವೀಗ ಕಂಡುಹಿಡಬೇಕು. ನಮಗೆ ಫೋರ್ಸು ಗೊತ್ತಿಲ್ಲ. ಮಾಸ್ ಎಷ್ಟು ಕೊಟ್ಟಿದ್ದಾರೆ, ಮಾಸು 4200 kg ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಆಕ್ಸಿಲರೇಷನ್, ಈಗ ಆಕ್ಸಿಲರೇಷನ್ ಅಂದ್ರೇನು, ಚೇಂಜ್ ಇನ್ ವೆಲಾಸಿಟಿ. ಈಗ ನಾವು ಚೇಂಜ್ ಇನ್ ವೆಲಾಸಿಟಿ ಅಂತಂದರೆ ಏನ ತಗೋಬೇಕಪ್ಪ, ಚೇಂಜ್ ಇನ್ ವೆಲಾಸಿಟಿ ಅಂತಂದರೆ ನಾವು ಇನಿಷಿಯಲ್ ಸ್ಪೀಡು ಅಂದರೆ ಈಗಿನ ಮುಂಚೆ ಇದ್ದಿದ್ದ ಸ್ಪೀಡು 180 km/h. ಮತ್ತು ಕಾರ್ ನಿಲ್ಲಿಸ್ಬೇಕಾದಾಗ ಎಷ್ಟು ಸ್ಪೀಡ್ ಆಯ್ತು ನಮ್ಗೆ ಗೊತ್ತಿಲ್ಲ. ಓಕೆನಾ? ಎಷ್ಟು ಸ್ಪೀಡ್ ಆಯಿತು ನಮಗೆ ಗೊತ್ತಿಲ್ಲ. ಸೊ ಅದನ್ನು ಆವ್ರೇಜ್ ತೊಗೊಂಡ್ರೆ ನಮ್ಗೆ ಏನು ಸಿಗುತ್ತೆ, ಆಕ್ಸಿಲರೇಷನ್ ಸಿಗುತ್ತೆ. ಸೊ ಈಗ ಆಕ್ಸಿಲರೇಷನ್ ಕಂಡುಹಿಡಿಯೋಕೆ ಏನು ಮಾಡ್ತೀವಿ, ಫಸ್ಟು ಇನಿಷಿಯಲ್ ವೆಲಾಸಿಟಿ ಅಂದರೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟಿ ಮಾಡ್ತೀವಿ. ಇದು ನಮಗೆ ಆಕ್ಸಿಲರೇಷನ್ಗೆ ಫಾರ್ಮುಲಾ. ಓಕೆನಾ? ಸೊ ಈಗ ಫೈನಲ್ ವೆಲಾಸಿಟಿ ಎಷ್ಟು, ನಮಗೆ ಈ ಫೈನಲ್ ವೆಲಾಸಿಟಿ ಕೊಟ್ಟಿಲ್ಲ. ಅದಕ್ಕೆ ನಾವೇನಂತ ಬರ್ಕೊತೀವಿ, 0 ಅಂತ ಬರ್ಕೊತೀವಿ. ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು, 180 km/h ಅಂತ ಐತೆ. ಬಟ್ ಇಲ್ಲಿ 5 ಸೆಕೆಂಡ್ಸ್ ಅಂತ ಕೊಟ್ಟವ್ರೆ. ಈಗ 180 ನಾವೇನು ಮಾಡಬೇಕು, 180ನ ನಾವು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ 5/18 ಡಿವೈಡ್ ಮಾಡ್ತೀವಿ. 18 1s 18 10s. ಸೊ ಎಷ್ಟಾಯಿತು, ಈ ಮೊದಲಿದ್ದ ವೆಲಾಸಿಟಿ ಎಷ್ಟು, 50 ಆಯಿತು. ಡಿವೈಡೆಡ್ ಬೈ ಈಗ ಟೈಮ್ ಎಷ್ಟು, 5. ಸರಿನಾ? ಸೊ ಇದು ಪ್ಲಸ್. ಓಕೆ ಆಯಿತಾ? ನೆಕ್ಸ್ಟ್ ಏನಾಗುತ್ತೆ, ಸೊ ಈಗ ಎಷ್ಟಾಗುತ್ತೆ, 5 1s 5 10s. ಸೊ ಎಷ್ಟಾಗುತ್ತೆ, -10 km/s ಆಗುತ್ತೆ. ಓಕೆನಾ? ಪರ್ ಸೆಕೆಂಡ್ ತೋರಿಸುತ್ತೆ. ಸೊ ಈಗ ಎಷ್ಟಾಯಿತು, -10 ಆಯ್ತಲ್ವಾ. ಈಗ -10 ಆಕ್ಸಿಲರೇಷನ್ ಆಯಿತು. ಇದೇನಿದು, ಆಕ್ಸಿಲರೇಷನ್. ಓಕೆನಾ? ಸೊ ಈಗ ಎಷ್ಟಾಯಿತು, -10 ಅಂತಂದರೆ 10 ಡಿವೈಡ್ ಮಾಡಿದ್ರೆ 4 ಟು ಮೈನಸ್ ಈ ಕಡೆ ಬರುತ್ತೆ, 4200ಗೆ ಇನ್ನೂ 1 0 ಆ್ಯಡ್ ಆಗುತ್ತೆ. ಸೊ ಎಷ್ಟಾಯಿತು, -42,000 ನಿಮಗೆ ಆನ್ಸರ್ ಆಯಿತು. ಫೋರ್ಸ್ನ ಏನಂತ ಕರಿತೀವಿ, ನ್ಯೂಟನಲ್ಲಿ ಮೆಜರ್ ಮಾಡ್ತೀವಿ. ಆನ್ಸರ್ ಏನು, -42,200 ಫೋರ್ಸಲ್ಲಿ ಅಪ್ಲೈ ಆಗಿದೆ.
ಓಕೆನಾ. ಸೊ ನೋಡಿ ಎಷ್ಟು ಇದೊಂದು ಕಾರ್ ಮೂವ್ ಆಗ್ತೈತೆ, ಈ ಥರ ಒಂದು ರೆಪ್ರೆಸೆಂಟೇಷನ್ ನಿಮಗೆ ಸಿಗುತ್ತೆ. ಆ ಫಾರ್ಮುಲಾ ಏನು, F = m × a ಅಂತ ಕರಿತೀವಿ. ಆಕ್ಸಲರೇಷನ್ ಅಂದ್ರೇನು, ಚೇಂಜ್ ಇನ್ ವೆಲಾಸಿಟಿ ಅಂತ ಅರ್ಥ. ಓಕೆನಾ. On mixing sodium bicarbonate with dilute HCl, sodium bicarbonate is formed and a gas is evolved. This gas, when passed through lime water, turns it milky. The evolved gas is. ಆನ್ ಮಿಕ್ಸಿಂಗ್ ಸೋಡಿಯಂ ಬೈಕಾರ್ಬನೇಟ್. ನೋಡಿ ಏನು ಕೇಳಿದ್ದಾರೆ, ಯಾವ ಗ್ಯಾಸು ಎವಾಲ್ವ್ ಆಗಿದೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ನೋಡಿ, ಸೋಡಿಯಂ ಬೈಕಾರ್ಬನೇಟ್ ಅನ್ನು ದುರ್ಬಲ HCl ಜೊತೆಗೆ ಬೆರೆಸಿದಾಗ ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ ಹಾಗೂ ಒಂದೇ ಅನಿಲ ಬಿಡುಗಡೆ ಆಗುತ್ತದೆ. ಈ ಅನಿಲನ ಸುಣ್ಣದ ನೀರಿನ ಅಂದರೆ ಲೈಮ್ ವಾಟರ್ ಮೂಲಕ ಹಾಯಿಸಿದಾಗ ಅದು ಹಾಲಿನಂತಾಗುತ್ತದೆ. ಬಿಡುಗಡೆಯಾಗುವ ಅನಿಲ ಯಾವುದು? ಸೊ ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ, ನಮ್ಗೆ ಗೊತ್ತು ಸೋಡಿಯಂ ಬೈಕಾರ್ಬನೇಟ್ ಏನು. ಸೋಡಿಯಂ ಬೈಕಾರ್ಬನೇಟು ಬೇಕಿಂಗ್ ಸೋಡಾ ಅಂತ ಕರಿತೀವ. ಈ ಬೇಕಿಂಗ್ ಸೋಡಾ ಏನು, ಅದೊಂದು ಬೇಸ್. ಓಕೆ, ಇದು ಬೇಸ್ ಆಯಿತು. ಇದು HCl ಏನು, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಬೇಸು ಮತ್ತು ಆ್ಯಸಿಡ್ ರಿಯಾಕ್ಟ್ ಆದಾಗ ಏನಾಗುತ್ತೆ ಸಾಲ್ಟ್ ಪ್ಲಸ್ ವಾಟರ್ ಫಾರ್ಮ್ ಆಗುತ್ತೆ. ಸಾಲ್ಟ್ ಮತ್ತು ವಾಟರ್ ಫಾರ್ಮ್ ಆಗುತ್ತೆ. ಇದ್ರ ಜೊತೆಗೆ ಒಂದು ಗ್ಯಾಸ್ ಎವಾಲ್ವ್ ಆಗುತ್ತೆ. ಯಾವುದದು, ಯಾವ ಗ್ಯಾಸ್ ಅಪ್ಪ ಅಂತಂದರೆ ಅದನ್ನ CO2 ಅಂತ ಕರಿತೀವಿ. ಅದು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಓಕೆನಾ. ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಈ ಒಂದು ಲೈಮ್ ವಾಟರ್ಗೆ ಮಿಕ್ಸ್ ಆದಾಗ ಅದು ವೈಟ್ ಕಲರ್ ಆಗಿ ಮಿಲ್ಕಿ ಕಲರ್ ಆಗಿಬಿಡುತ್ತೆ. ಓಕೆನಾ, ಹಾಲಿನಂತೆ ಕಲರ್ ಆಗಿಬಿಡುತ್ತೆ. ಸೊ ನಮ್ಗೆ ಯಾವ ಗ್ಯಾಸ್ ಎವಾಲ್ವ್ ಆಗುತ್ತಪ್ಪ ಇಲ್ಲಿ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎವಾಲ್ವ್ ಆಗುತ್ತೆ. ನೋಡಿ, ಈ ಒಂದು ರಿಯಾಕ್ಷನ್ ನಾವು ಏನಂತ ಕರಿತೀವಿ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ, ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ಟಾಪಿಕ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಒಂದು ಹಾಟ್ ಟಾಪಿಕ್. ಓಕೆನಾ, ಹಾಟ್ ಟಾಪಿಕ್, ಆ್ಯಸಿಡ್ಡು, ಬೇಸು ಮತ್ತು ಸಾಲ್ಟ್ ಚಾಪ್ಟರಲ್ಲಿ. ಸರಿನಾ. ಈ ಒಂದು ರಿಯಾಕ್ಷನ್ ಏನಂತ ಕರೀತಾರೆ ಕಮೆಂಟಲ್ಲಿ ತಿಳಿಸಿ. ವೆನ್ BaCl, ಇದೇನು BaCl ಅಂದರೆ, BA ಅಂದ್ರೇನು ಬೇರಿಯಂ Cl ಅಂದರೆ ಕ್ಲೋರೈಡ್, ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ Na2SO4. Na ಅಂದ್ರೇನು ಸೋಡಿಯಂ, SO4 ಅಂದರೆ ಸಲ್ಫೇಟ್, ಸೋಡಿಯಂ ಸಲ್ಫೇಟ್. ಓಕೆನಾ. ವಿತ್ ವೆನ್ ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಸಲ್ಫೇಟ್, ದ ವೈಟ್ ಪ್ರೆಸಿಪಿಟೇಟ್ ಈಸ್. BaCl ಮತ್ತು Na2SO4 ಪರಸ್ಪರ ಪ್ರತಿಕ್ರಿಯಿಸಿದಾಗ ಉಂಟಾಗುವ ಬಿಳಿ ಅವಕೇಶ್ಪ ಯಾವುದು? ಅವಕೇಶ್ಪ ಅಂತಂದರೆ ನೋಡಿ, ಪ್ರೆಸಿಪಿಟೇಟ್ ಅಂತ ಕರಿತೀವಲ್ವಾ ನಮ್ಮ ಫಿಸಿಕ್ಸಲ್ಲಿ ಕೆಮಿಸ್ಟ್ರಿಯಲ್ಲಿ. ಪ್ರೆಸಿಪಿಟೇಟ್ ಅಂದರೆ ಏನು ಗೊತ್ತಾ, ಬಯೋದಲ್ಲಿ ಅಥವಾ ನಾವು ಏನು ಮಾತಾಡ್ತೀವಿ ಸೈನ್ಸಲ್ಲಿ ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಜಿಯೋಗ್ರಫಿಲಿ ಪ್ರೆಸಿಪಿಟೇಟ್ ಅಂದರೆ ಮಳೆ ಬರೋದು ಅಂತ ಅಂತೀವಿ. ಆದರೆ ಈ ಕೆಮಿಸ್ಟ್ರಿಲಿ ಹಂಗಲ್ಲ. ಪ್ರೆಸಿಪಿಟೇಟ್ ಅಂದರೆ ಒಂದು ಸಬ್ಸ್ಟೆನ್ಸು, ವಿಚ್ ಆರ್ ನಾಟ್ ಇನ್ಸಾಲ್ಯುಬಲ್, ಅಂದರೆ ನೀರಲ್ಲಿ ಕರಗೋಲ್ಲ, ಅದನ್ನು ನಾವೇನಂತ ಕರಿತೀವಿ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಸರಿನಾ. ಸೊ ಇಲ್ಲಿ ಏನಾಗುತ್ತೆ, ಈಗ ಈ ಬೇರಿಯಂ ಕ್ಲೋರೈಡು ಮತ್ತು Na2SO4 BaCl2 ಪ್ಲಸ್ Na2SO4 ಇದು ಎರಡು ರಿಯಾಕ್ಟ್ ಆದಾಗ ಏನಾಗುತ್ತಪ್ಪ ಅಂತಂದರೆ BaSO4 ಪ್ಲಸ್ Na2Cl2 ಅಂತ. ಇದನ್ನು ನಾವೇನಾಗಿ ಬರಿಬೋದು 2NaCl ಅಂತ ಬರಿಬೋದಾ. ಸೊ ನಮ್ಗೇನಾಯಿತು BaSO4 ಪ್ಲಸ್ 2NaCl ಅಂತ ನಮಗೆ ಸಿಕ್ತು. ಈ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ರಿಯಾಕ್ಟ್ ಆದಾಗ. ಸೊ ಇವಾಗ ಯಾವುದು ಒಂದು ಸಬ್ಸ್ಟೆನ್ಸು ಇನ್ಸಾಲ್ಯುಬಲ್ ಆಗಲ್ಲ ಅಂತಂದರೆ ನಮಗೆ ಗೊತ್ತು ಸೋಡಿಯಮ್ ಕ್ಲೋರೈಡ್ ಎರಡು ಏನಾಗುತ್ತೆ ಸಾಲ್ಯುಬಲ್ ಇನ್ ವಾಟರ್ ಅಂತ ಗೊತ್ತು. ಸೊ ಇನ್ನು ಮಿಕ್ಕಿದ್ದು ಯಾವುದಪ್ಪ ಒಂದು ಡಿಸಾಲ್ವ್ ಆಗಲ್ಲ ಅಂದರೆ ಬೇರಿಯಮ್ಮು ಡಿಸಾಲ್ವ್ ಆಗಲ್ಲ. ಸೊ ಆಪ್ಷನ್ ಯಾವುದು, ಬೇರಿಯಂ ಸಲ್ಫೇಟು ಇಟ್ ಈಸ್ ಇನ್ಸಾಲ್ಯುಬಲ್. ಈ ಬೇರಿಯಂ ಸಲ್ಫೇಟ್ ಏನು ಈ ಒಂದು ರಿಯಾಕ್ಷನ್ ಅಲ್ಲಿ ಅದು ಅಥವಾ ಒಂದು ಸೊಲ್ಯೂಷನ್ ಅಲ್ಲಿ ಇದು ಸಾಲ್ಯುಬಲ್ ಆಗೋದಿಲ್ಲ. ಸೊ ನೋಡಿ, ಎರಡು ಮಿಕ್ಸ್ ಮಾಡಿದಾಗ ನಿಮ್ಗೆ ನೀವು ಓದಿರ್ತೀರಾ ಇದನ್ನ ಬೇರಿಯಂ ಸಲ್ಫೇಟ್ ಎಕ್ಸ್ಪೆರಿಮೆಂಟ್ನ ನೀವು ಓದಿರ್ತೀರಾ. ಓಕೆನಾ. ವಿಚ್ ಪಾರ್ಟ್ ಆಫ್ ನ್ಯೂರಾನ್ ಕ್ಯಾರೀಸ್ ದ ನರ್ವ್ ಇಂಪಲ್ಸ್ ಅವೇ ಫ್ರಮ್ ದ ಸೆಲ್ ಬಾಡಿ? ನ್ಯೂರಾನ್ ಯಾವ ಭಾಗವು ನರ ಪ್ರಚೋದನೆಯನ್ನು ದೇಹದೊಂದಿಗೆ ಹೊರ ಸಾಗಿಸುತ್ತದೆ? ಸೊ ನಾವು ನ್ಯೂರಾನ್ ಅಂದರೆ ಹೇಗೆ ಬರಿತೀವಿ, ಇದನ್ನ ನ್ಯೂರಾನ್ ಅಂತ ಬರಿತೀವ. ಇದನ್ನ ಏನಂತಾರೆ ಡೆಂಡ್ರೈಟ್ಸ್ ಅಂತ ಕರಿತೀವಿ, ಡೆಂಡ್ರೈಟ್ ಅಂತ ಕರಿತೀವಿ. ಹಿಂಗಿರುತ್ತೆ ಜಸ್ಟ್ ಅಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಮತ್ತು ಒಂದು ಬಾಡಿ ಕನೆಕ್ಟ್ ಆಗಿರುತ್ತೆ. ಓಕೆನಾ, ಬಾಡಿ ಕನೆಕ್ಟ್ ಆಗಿರುತ್ತೆ. ಇದು ಇಲ್ಲಿ ಸಿನಾಪ್ಸ್ ಟರ್ಮಿನಲ್, ಆಕ್ಸಾನ್ ಟರ್ಮಿನಲ್. ಒಂದು ನಿಮಿಷ, ಸರಿನಾ. ಈಗ ಇದು ನ್ಯೂರಾನ್ ಅಂದ್ಕೊಳ್ಳಿ. ನ್ಯೂರಾನಲ್ಲಿ ಏನಿರುತ್ತೆ, ಇದು ಏನಂತ ಕರಿತೀವಿ, ಇದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ ಡೆಂಡ್ರೈಟ್ ಅಂತ ಕರಿತೀವಿ. ಈ ಡೆಂಡ್ರೈಟ್ ಇಂದ ಏನು ಬರುತ್ತೆ, ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ. ಓಕೆನಾ, ಈ ಡೆಂಡ್ರೈಟ್ ಇಂದ ಇನ್ಫಾರ್ಮೇಷನ್ ಬರುತ್ತೆ. ಅದಾದಮೇಲೆ ಈ ಡೆಂಡ್ರೈಟ್ ಇಂದ ಇನ್ಫಾರ್ಮೇಷನ್ ಬಂದಾದ್ಮೇಲೆ ಈ ಇನ್ಫಾರ್ಮೇಷನ್ ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಓದ್ಕೊಳ್ಳಿ, ಏನಾದರೂ ಓದಿ ಇದಕ್ಕೆ ಕ್ವಶನ್ನ ಓದಿ ಅಂತ ಹೇಳ್ತೀರಾ. ಈ ಇನ್ಫಾರ್ಮೇಷನ್ ಡೆಂಡ್ರೈಟ್ ಇಂದ ಬರುತ್ತೆ. ನೀವೇನು ಮಾಡ್ತೀರಾ, ಈ ಕ್ವಶನ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೆಲ್ಲಿ ಇದಾಗುತ್ತೆ, ನ್ಯೂಕ್ಲಿಯಸ್ ಇಂದ ಆಗುತ್ತೆ. ಈ ಕ್ವಶನ್ ಓದ್ಮೇಲೆ ನಾನು ಹೇಳಿ ಅಂತ ಹೇಳ್ತೀನಿ, ಅವಾಗ ಏನು ಮಾಡ್ತೀರಾ, ಈ ಸಿಗ್ನಲ್ ನೀವು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀರಾ ಆ ಸಿಗ್ನಲ್ ಇಲ್ಲಿಂದ ಪಾಸ್ ಆಗುತ್ತೆ. ಇಲ್ಲಿಂದ ಪಾಸ್ ಆಗಿ ಏನಾಗುತ್ತೆ,
ಈ ಒಂದು ರೂಟ್ಸ್ ಅಥವಾ ಈ ರೂಟ್ಸ್ ಥರ ಇರುವಂಥ ಆಕ್ಸಾನ್ ಅಥವಾ ಸಿನಾಪ್ಸ್ ರೂಟ್ಸ್ ಅಂತ ಕರಿತೀವಲ್ಲ, ಇದರಿಂದ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಸೈನಾಪ್ಸ್ ಅಂತ ನೋಡಿದ್ವಿ. ಸೈನಾಪ್ಸ್ ಅಂದ್ರೆ ಏನು, ಎರಡು ಆರ್ಗನ್ ಈ ಆಕ್ಸಾನ್ ಮಧ್ಯೆ ಇರೋಂಥ ಒಂದು ಸ್ಪೇಸ್ನ ನಾವು ಏನಂತ ಕರಿತೀವಿ, ಸೈನಾಪ್ಸ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಈಗ ನ್ಯೂಕ್ಲಿಯಸ್ ಅಂದರೆ ಇದಾಯಿತು, ಡೆಂಡ್ರೈಟ್ ಅಂದರೆ ಇದಾಯಿತು, ಆಕ್ಸಾನ್ ಸೈನಾಪ್ಸ್ ಅಂದರೆ ಇದು ಅಂತ ನೋಡಿದ್ವಿ. ಈಗ ಆಕ್ಸಾನ್ ಅಂದ್ರೆ ಏನು, ಈ ಆಕ್ಸಾನ್ ಅಂದರೆ ಇದು ಒಂದು ಬಾಡಿ ಐತಲ್ಲ, ಇದನ್ನು ನಾವು ಆಕ್ಸಾನ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡುತ್ತೆ, ಇಲ್ಲಿ ಪ್ರೊಸೆಸ್ ಆಗಿರೋಂಥ ಇನ್ಫಾರ್ಮೇಷನ್ ಏನಾಗುತ್ತೆ, ಇಲ್ಲಿಂದ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ನರ್ವ್ ಇಂಪಲ್ಸಿಂದ ಯಾವ ಒಂದು ಅಂದರೆ ಇನ್ಫಾರ್ಮೇಷನ್ ಇಲ್ಲಿ ಹೆಂಗೆ ಕ್ಯಾರಿ ಆಗುತ್ತೆ ಅಂದರೆ ಸೆಲ್ ಅಂದರೆ ಆಕ್ಸಾನಿಂದ ಅದು ಕ್ಯಾರಿ ಆಗುತ್ತೆ. ಈ ಒಂದು ಪಾರ್ಟ್ನ ನಾವೇನಂತ ಕರಿತೀವಿ, ಸೆಲ್ ಬಾಡಿ ಅಂತ ಇದನ್ನು ನಾವು ಕರಿತೀವಿ. ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್? ವಸ್ತುವಿನ ಪ್ರತಿರೋಧಕತೆಯ ಸರಿಯಾದ SI ಘಟಕವು ಯಾವುದು? ಸೊ ಈಗ ರೆಸಿಸ್ಟೆನ್ಸ್ ಅಂತ ನೋಡಿ, ರೆಸಿಸ್ಟೆನ್ಸ್ ಅಂದರೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಓಮ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈಗ ರೆಸಿಸ್ಟಿವಿಟಿಗೆ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಓಮ್ಸ್ ಡಾಟ್ ಎಮ್ ಅಂತ ಮಾಡ್ತೀವಿ. ಇದೇನಕ್ಕೆ, ರೆಸಿಸ್ಟಿವಿಟಿಗೆ. ಓಕೆನಾ, ಇದೇನಕ್ಕೆ ರೆಸಿಸ್ಟಿವಿಟಿಗೆ. ಸೊ ಈಗ ರೆಸಿಸ್ಟಿವಿಟಿಗೆ ಫಾರ್ಮುಲಾ ಏನು, ರೋ ಅಂತ ಕಂಡುಬಿಟ್ಟು ಇಂಟು ಆರ್. ಓಕೆನಾ, ಆರ್ ಇಂಟು ಎ ಡಿವೈಡೆಡ್ ಬೈ ಎಲ್. ಇದೆಂತಕ್ಕೆ ಫಾರ್ಮುಲಾ, ರೆಸಿಸ್ಟಿವಿಟಿಗೆ ಇದು ಫಾರ್ಮುಲಾ. ಓಕೆನಾ. ಸೊ ಆಪ್ಷನ್ ಯಾವುದು, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ರೆಪ್ರೆಸೆಂಟ್ಸ್ ಮೋಷನ್ ಅಲಾಂಗ್ ಅ ಸ್ಟ್ರೈಟ್ ಲೈನ್? ಕೆಳಗಿನ ಯಾವುದು ಸರಳ ರೇಖೆಯ ಚಲನೆಯ ಉದಾಹರಣೆಯಾಗಿದೆ? ಈಗ ಸ್ಟ್ರೈಟ್ ಲೈನ್ ಮೋಷನ್ ಅಂದ್ರೇನು, ಆ ಒಂದು ಏನೇ ಒಂದು ಮೋಷನ್ ಆಗ್ತಿರೋ ಅಥವಾ ಮೂವ್ಮೆಂಟ್ ಆಗ್ತಿರೋ ಏನಾಗಿರ್ಬೇಕು, ಸ್ಟ್ರೈಟ್ ಆಗಿ ಇರಬೇಕು. ಆಪ್ಷನ್ ನೋಡ, ಆ ಚೈಲ್ಡ್ ರನ್ನಿಂಗ್ ಅರೌಂಡ್ ಅ ಪಾರ್ಕ್. ರೌಂಡ್ ಅಂತಂದ್ರೆ ಸರ್ಕ್ಯುಲರ್ ಮೋಷನ್ ಆಗುತ್ತೆ, ಇದು ತಪ್ಪು. ಆ ಪೆಂಡುಲಮ್ ಸ್ವಿಂಗಿಂಗ್, ಪೆಂಡುಲಮ್ ಅಂದ್ರೆ ಏನು, ಹಿಂಗೆ ತಿರುಗ್ತಾ ಇರುತ್ತೆ ಕ್ಲಾಕಲ್ಲಿ, ಅದೇನಾಗುತ್ತೆ, ಸ್ಟ್ರೈಟ್ ಆಗಿ ತಿರುಗ್ತಾ ಇಲ್ಲ ಅದು, ಸೊ ಅದು ಕರ್ವ್ ಆಗೈತೆ. ಆ ಫ್ಯಾನ್ ಬ್ಲೇಡ್ ರೊಟೇಟಿಂಗ್, ಈ ಫ್ಯಾನ್ ಬ್ಲೇಡ್ ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತಪ್ಪ ಅಂದರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ತಪ್ಪು. ಲಾಸ್ಟ್ ಒಂದು ಯಾವುದು, ಆ ಟ್ರೈನ್ ಮೂವಿಂಗ್ ಇದೆ ಸ್ಟ್ರೈಟ್ ಟ್ರ್ಯಾಕ್. ಟ್ರೈನ್ ಒಂದೇ ಸ್ಟ್ರೈಟ್ ಆಗಿರುತ್ತೆ ಟ್ರ್ಯಾಕು, ಅದ್ರ ಮೂವ್ ಆಗ್ತಿದೆ ಸ್ಟ್ರೈಟ್ ಮೋಷನ್ ಅಂತ ನಾವು ಕರಿತೀವಿ, ಸ್ಟ್ರೈಟ್ ಲೈನ್ ಮೋಷನ್ ಅಂತ. ನೋಡಿ, ಮೋಷನಲ್ಲಿ 3 ಥರ ಇರುತ್ತೆ, ಒಂದು ರೊಟೇಷನ್ ಮೋಷನು, ಒಂದು ಬೈಸೈಕಲ್ ಮೋಷನು, ಇನ್ನೊಂದು ಆಸಿಲೇಟರಿ ಮೋಷನ್ ಅಂತ ನಾವು ಕರಿತೀವಿ. ಲೀನಿಯರ್ ಮೋಷನ್ ಅಂದ್ರೆ ಏನಿಲ್ಲ, ಸ್ಟ್ರೈಟ್ ಹಿಂಗೆ ಹೋಗ್ತಾ ಇರೋದನ್ನ ನಾವು ಲೀನಿಯರ್ ಮೋಷನ್ ಅಂತ ಕರಿತೀವಿ. ಗ್ರೋಯಿಂಗ್ 2 or more crops simultaneously on the same field is called? ಒಂದೇ ಹೊಲದಲ್ಲಿ ಒಂದೇ ಸಮಯದಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆಯುವುದನ್ನು ಏನೆಂದು ಕರೆಯುತ್ತಾರೆ? ಸೊ ಒಂದೇ ಹೊಲದಲ್ಲಿ ಹೊಲದಕ್ಕಿಂತ 3 ಕ್ರಾಪ್ಸ್ನ ಒಂದೇ ಸಲ ಬೆಳೆದ್ರೆ, ಅಂದರೆ ಒಂದೇ ಸಲ ಅಂತಂದರೆ ಅವು ಸೀಡ್ಸ್ಗಳನ್ನೆಲ್ಲೇನು ಮಿಕ್ಸ್ ಮಾಡ್ಬಿಟ್ಟು ಒಂದೇ ಸಲ ಸೋಯಿಂಗ್ ಅಂದರೆ ಬಿತ್ತನೆಗೆ ಹಾಕಿದ್ರೆ ಅದನ್ನ ಏನಂತ ಕರೀತಾರೆ ಅಂದರೆ ಅದನ್ನು ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ, ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಕರಿತೀವಿ. ಸೊ ಈಗ ಮೋನೋಕ್ರಾಪಿಂಗ್ ಅಂದ್ರೆ ಏನು, ಮೋನೋಕ್ರಾಪಿಂಗ್ ಅಂತಂದರೆ ಬರೀ ಒಂದೇ ಕ್ರಾಪ್ನ ಬೆಳೆಯೋದನ್ನ ಮೋನೋಕ್ರಾಪಿಂಗ್ ಅಂತ ಕರಿತೀವಿ. ಇಂಟರ್ ಕ್ರಾಪಿಂಗ್ ಅಂತಂದರೆ ಈಗ ಒಂದು ಹೊಲದಲ್ಲಿ ಈ ಕಡೆ ರಾಗಿ ಬೆಳೆಯೋದು, ಈ ಕಡೆ ಜೋಳ ಬೆಳೆಯೋದು, ಈ ಕಡೆ ಗೋಧಿ ಬೆಳೆಯೋದು, ಅದನ್ನು ಇಂಟರ್ ಕ್ರಾಪಿಂಗ್ ಅಂತ ಕರಿತೀವಿ. ಇಂಟ್ರಾ ಕ್ರಾಪಿಂಗ್ ಅಂದ್ರೆ ಏನಂದರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದೇ ಒಂದು ಲ್ಯಾಂಡಲ್ಲಿ ರಾಗಿ ಬೆಳೆಯೋದು. ಓಕೆನಾ, ಈ ಒಂದು ಲ್ಯಾಂಡು, ಈ ಲ್ಯಾಂಡ್ನ 2 ಡಿವೈಡ್ ಮಾಡಿಬಿಟ್ಟು ಈ ಕಡೆ ಕಪ್ಪು ರಾಗಿ ಬೆಳೆಯೋದು, ಈ ಕಡೆ ನಾರ್ಮಲ್ ರೆಡ್, ಈ ಕಡೆ ಕೆಂಪು ರಾಗಿ, ಈ ಕಡೆ ಕಪ್ಪು ರಾಗಿ ಅಂತ ಕರಿತೀವಲ್ವಾ, ಅದು ಬೆಳೆದ್ರೆ ನಾವೇನಂತ ಕರಿತೀವಿ, ಅದನ್ನು ಇಂಟ್ರಾ ಕ್ರಾಪಿಂಗ್ ಅಂತ ನಾವು ಕರಿತೀವಿ. ಸರಿನಾ. ಹೂ ಸ್ಯಾಕ್ರಿಫೈಡ್ ಹರ್ ಲೈಫ್ ಅಲಾಂಗ್ ವಿತ್ ದ 363 others in 1731 ಟು ಪ್ರೊಟೆಕ್ಟ್ ದ ಕೇಜ್ರಿ ಟ್ರೀಸ್ ಇನ್ ರಾಜಸ್ಥಾನ್? 1731ರಲ್ಲಿ ರಾಜಸ್ಥಾನದಲ್ಲಿ ಕೇಜ್ರಿ ಮರಗಳನ್ನು ರಕ್ಷಿಸಲು 363 ಜನರೊಂದಿಗೆ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದವರು ಯಾರು? ಸೊ ಇದೊಂದು ಹಿಸ್ಟಾರಿಕಲ್ ಮೂಮೆಂಟ್ ಮತ್ತು ಹಿಸ್ಟಾರಿಕ್ ಸಿಗ್ನಿಫಿಕೆನ್ಸ್ ನಮ್ಗೆ ಗೊತ್ತಿರಬೇಕು. ಮತ್ತು ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಸೈನ್ಸಲ್ಲಿ ಎನ್ವೈರನ್ಮೆಂಟ್ ಮತ್ತು ಆ ಒಂದು ಸಬ್ಜೆಕ್ಟಿಂದ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಎಕಾಲಜಿ ಮತ್ತು ಎನ್ವೈರನ್ಮೆಂಟಿಂದ. ಸೊ ಈಗ ಕೇಜ್ರಿ ಟ್ರೀಸು, ಈ ಕೇಜ್ರಿ ಟ್ರೀಸು ಯಾವುದು ಏನಕ್ಕೆ ಫೇಮಸ್ ಅಂತಂದರೆ ನ್ಯಾಷನಲ್ ಅಂದರೆ ಸ್ಟೇಟ್ ಟ್ರೀ ಆಫ್ ಯಾವ ಸ್ಟೇಟ್ ಇದು, ರಾಜಸ್ಥಾನ ಸ್ಟೇಟ್ ಟ್ರೀ ಅಂತ ಕರಿತೀವಿ. ಓಕೆನಾ. ಸೊ ಈ ಒಂದು ಟ್ರೀಸ್ನ ಉಳಿಸೋಕೆ ಒಬ್ಬರು ಅಂದರೆ ಒಂದು ಗುಂಪು ಅಥವಾ ಒಂದು ಪರ್ಸನ್ನು ಸಖತ್ ಇಂಪಾರ್ಟೆಂಟ್ ಆಗಿರ್ತಾರೆ. ಅಥವಾ ಲೀಡರ್ ಯಾರಪ್ಪ ಅಂತಂದರೆ ಬಿಷ್ಣೋಯ್ ಅಂತ ಕರಿತೀವಿ. ಓಕೆನಾ, ಅವ್ರ ಹೆಸರೇನು ಅಮೃತಾ ದೇವಿ ಬಿಷ್ಣೋಯ್ ಅಂತ ಕರಿತೀವಿ. ಸರಿನಾ. ಈಗ ಬೇರೆ ಆಪ್ಷನ್ ನೋಡೋದಾದ್ರೆ ಮೇಧಾ ಪಾಟ್ಕರ್ ಯಾವುದಕ್ಕೆ ರಿಲೇಟೆಡ್ ಅಂದರೆ ನರ್ಮದಾ ಬಚಾವ್ ಆಂದೋಲನ್, ಅಲ್ಲಿ ಟ್ರೈಬಲ್ ಪೀಪಲ್ಸ್ಗೆ ಹೆಲ್ಪ್ ಮಾಡ್ತಾರೆ. ಯಾಕೆ, ಟ್ರೈಬಲ್ ಪೀಪಲ್ಸ್ ಪ್ಲೇಸ್ಗಳನ್ನೆಲ್ಲ ತೆಗಿತಿರ್ತಾರೆ. ಯಾಕೆ, ನರ್ಮದಾ ರಿವರ್ಗೆ ಡ್ಯಾಮ್ ಕಟ್ಟಕ್ಕೆ. ಓಕೆನಾ, ಅದ್ರ ವಿರುದ್ಧವಾಗಿ ಓಡಾಡಿದವ್ರು ಯಾರು, ಮೇಧಾ ಪಾಟ್ಕರ್ ಅಂತ ನಾವು ಕರಿತೀವಿ. ಈಗ ಸುನೀತಾ ನಾರಾಯಣ್ ಅಂದರೆ ಅವರೊಬ್ಬರು ಎನ್ವೈರನ್ಮೆಂಟಲ್ ಬ್ಯೂರೋಕ್ರೇಟ್ ಅಂತ ಕರಿತೀವಿ. ವಂದನಾ ಶಿವ ಯಾಕೆ ರಿಲೇಟೆಡ್ಡು,
ಕಮೆಂಟಲ್ಲಿ ತಿಳಿಸ್ಕೊಡಿ, ಅವ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಯಾಕಂದರೆ ಇವ್ರ ಬಗ್ಗೆ ಕೇಳ್ತಿದ್ದಾರೆ ಅಂದರೆ ನಮ್ಗೆ ನೆಕ್ಸ್ಟು ಕೇಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಸರಿನಾ. ಅವರೊಬ್ರು ಏನಪ್ಪ ಅಂತಂದರೆ ನವಧಾನ್ಯ ಅಂದರೆ ಸೀಡ್ಸ್ನ ಕಂಡಿಡಿದ್ರಲ್ವ. ಯಾಕಂದರೆ ಒಂದು ನೇಟಿವ್ ಸೀಡ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನವಧಾನ್ಯ ಸೀಡ್ಸ್ನ ಅಂದರೆ ಆ ಒಂದು ಫೌಂಡ್ ಮಾಡೋರು ಯಾರಪ್ಪ ಅಂತಂದರೆ ಅವ್ರನ್ನ ಒಂದನೇ ಶಿವ ಅಂತ ನಾವು ಕರಿತೀವಿ. ಕೇಜ್ರಿ ಟ್ರೀ ನೋಡಿ, ಇದೆ ಕೇಜ್ರಿ ಟ್ರೀ ರಾಜಸ್ಥಾನಲ್ಲಿರೋದು. ಈ ಟ್ರೀನ ಕಡಿಯೋಕೆ ಹೋಗಿರ್ತಾರೆ, ಆವಾಗ ಅವರು ಅಂದರೆ ಅವ್ರ ಜೀವನ ಕೊಟ್ಬಿಟ್ಟು ಆ ಟ್ರೀಗಳನ್ನ ಉಳಿಸ್ತಾರೆ. ಅದನ್ನು ಬಿಷ್ಣೋಯ್ ಮೂಮೆಂಟ್ ಅಂತ ಕರಿತೀವಿ. ಡ್ಯೂರಿಂಗ್ ದಿ ಎಲೆಕ್ಟ್ರಾಲಿಸಿಸ್ ಆಫ್ ಬ್ರೈನ್, ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಮ್ಯಾಚಸ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಅಟ್ ದ ಈಚ್ ಎಲೆಕ್ಟ್ರೋಡ್ ಇನ್ ಸೊಲ್ಯೂಷನ್. ನೋಡಿ, ಇದು ಒಂದು NCERT ಬುಕ್ಕಲ್ಲಿ ಇರೋಂಥ ಒಂದು ಕ್ವಶನ್. ನಮಗೇನು ಬ್ರೈನ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಬ್ರೈನ್ ಅಂತಂದ್ರೆ ಉಪ್ಪು ನೀರು ಅಂತ ಕರಿತೀವಿ, ಅಥವಾ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ನೋಡೋದಾದ್ರೆ ನಾನು ಹಿಂಗೆ ತೋರಿಸ್ತೀನಿ. ಈ ಎಕ್ಸ್ಪೆರಿಮೆಂಟ್ ನೋಡೋದಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ನಿಮಿಷ, ಓಕೆ, ಒಂದು ಎಕ್ಸ್ಪೆರಿಮೆಂಟ್ ನೋಡಿದ್ರೆ ಬ್ರೈನ್ ಅಂದ್ರೇನು, ನಾವು ಅದನ್ನು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, ಓಕೆನಾ. ಈ ಸೋಡಿಯಂ ಕ್ಲೋರೈಡ್ನ ನಾವು ಎಲೆಕ್ಟ್ರಾಲಿಸಿಸ್ ಅಂದರೆ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಾಟರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದನ್ನ. ಆ ಎಲೆಕ್ಟ್ರಾಲಿಸಿಸ್ ಪಾಸ್ ಮಾಡಿದಾಗ ಅದು ಹೇಗೆ ಡಿಕಂಪೋಸ್ ಆಗುತ್ತೆ ಅಂದರೆ, ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ ಕ್ಲೋರಿನ್ ಗ್ಯಾಸ್ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ ಕ್ಲೋರಿನ್ ಗ್ಯಾಸು ಮತ್ತು ಹೈಡ್ರೋಜನ್ ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಸೊ ಈ ಒಂದು ಪ್ರಾಸೆಸ್ನ ನಾವೇನಂತ ಕರಿತೀವಿ ಅಂತಂದರೆ ಕ್ಲೋರ್ ಆಲ್ಕಲೈನ್ ಪ್ರಾಸೆಸ್ ಅಂತ ಕರಿತೀವಿ, ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ, ಓಕೆನಾ. ಯಾಕೆ ಅಂತಂದರೆ ಇಲ್ಲಿ ಏನೇನು ಬಿಡುತ್ತೆ, ಒಂದು ಕ್ಲೋರಿನ್ ಸಿಗುತ್ತೆ, ಆಮೇಲೆ ಇನ್ನೊಂದು ಆಲ್ಕಲಿ ಯಾವುದು, ಸೋಡಿಯಂ ಹೈಡ್ರಾಕ್ಸೈಡು, ಇನ್ನೊಂದು ಆಲ್ಕಲಿ ನಮಗೆ ಸಿಗೋದು, ಸರಿನಾ. ಇದಕ್ಕೆ ನಾವು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ನಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್, ಓಕೆನಾ. ಅದಕ್ಕೋಸ್ಕರ ಇದು ಅಂದರೆ ರಿಪೀಟ್ ಆಗಿಲ್ಲ, ಅದಕ್ಕೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈಗ ಎಲೆಕ್ಟ್ರಾಲಿಸಿಸಲ್ಲಿ ಏನು ಮಾಡ್ತಾರೆ, ಆ್ಯನೋಡ್ ಅಂದರೆ ಪಾಸಿಟಿವ್ ಎಲೆಕ್ಟ್ರೋಡಲ್ಲಿ ನಾವು ಕ್ಲೋರಿನ್ನ ಇದು ಮಾಡ್ತೀವಿ, ಕ್ಲೋರಿನ್ ಗ್ಯಾಸ್ನ ಹಾಕಿರ್ತೀವಿ. ಯಾಕೆ, ಈಗ ಕ್ಲೋರಿನ್ಗೆ ಏನು ಮಾಡುತ್ತೆ, ಅದು ಎಲೆಕ್ಟ್ರಾನ್ಸ್ನ ಕ್ಲೋರಿನ್ ಅಯಾನ್ಸ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳುತ್ತೆ, ಓಕೆನಾ. ಅದಕ್ಕೆ ನಾವು ಪಾಸಿಟಿವ್ ಚಾರ್ಜಲ್ಲಿ ಹಾಕಿರ್ತೀವಿ. ಈ ನೆಗೆಟಿವ್ ಚಾರ್ಜಲ್ಲಿ ಏನು ಹಾಕಿರ್ತೀವಿ, ನಾವು ಹೈಡ್ರೋಜನ್ ಗ್ಯಾಸ್ನ ಇಟ್ಕೊಂಡಿರ್ತೀವಿ. ಸೊ ಈಗ ಹೈಡ್ರೋಜನ್ ಗ್ಯಾಸ್ ಏನು ಎಲೆಕ್ಟ್ರಾನ್ಸ್ ಏನು ಮಾಡ್ತೀವಿ, ಗೇನ್ ಮಾಡ್ಕೊಳ್ಳುತ್ತೆ, ಸರಿನಾ. ಆವಾಗ ಏನಾಗುತ್ತೆ, ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ ಸಿಗುತ್ತೆ. ಸೊ ಇಲ್ಲಿ ಏನು ಕೇಳಿದರೆ ಕ್ವಶನಲ್ಲಿ ನಮಗೆ, ಆಮೇಲೆ ಈಗ ಫಾರ್ಮುಲಾ ಏನಾಗುತ್ತೆ ನೋಡ್ಕೊಳ್ಳಿ, 2NaCl ಸೋಡಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಪ್ಲಸ್ ಎಲೆಕ್ಟ್ರಿಸಿಟಿ. ಇದಾದಾಗ ಏನು ಸಿಗುತ್ತೆ, 2NaOH ಸಿಗುತ್ತೆ. NaOH ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರೈಡ್. ಸೊ ಕ್ಲೋರೈಡ್ ಏನು ಆ್ಯನೋಡ್ಗೆ ಇದ್ರೊಳಗಿರುತ್ತೆ, 2NaOH ಯಾವುದಕ್ಕೆ ಇದ್ರೊಳಗಿರುತ್ತೆ, ಕ್ಯಾಥೋಡಲ್ಲಿ ಇರುತ್ತೆ. ಸೊ ನಮ್ಗೇನು ಕೇಳಿದ್ದಾರೆ ಆಪ್ಷನಲ್ಲಿ ಈಗ ಅಂದರೆ ಆ್ಯನೋಡಲ್ಲಿ ಯಾವಿರುತ್ತೆ ಮತ್ತು ಕ್ಯಾಥೋಡಲ್ ಯಾವುದು ಇರುತ್ತೆ, ಮತ್ತು ಸೊಲ್ಯೂಷನ್ ಏನು ಫಾರ್ಮ್ ಆಗುತ್ತೆ. ಸೊಲ್ಯೂಷನ್ ಏನು ಫಾರ್ಮ್ ಆಗುತ್ತೆ, ನಮಗೆ ಸೋಡಿಯಂ ಹೈಡ್ರೋ ಆಕ್ಸೈಡ್ ಫಾರ್ಮ್ ಆಗುತ್ತೆ, NaOH ನಮಗೆ ಫಾರ್ಮ್ ಆಗುತ್ತೆ. ಸೊ ನಾವು ನೋಡೋಣ, ಸೊಲ್ಯೂಷನ್ H2 ಅಂತ ಐತೆ, ಇವನ್ನೆಲ್ಲ ನಾವು ಏನು ಮಾಡೋಣ, ಕಟ್ ಮಾಡೋಣ, ಯಾಕಂದರೆ ಎಲಿಮಿನೇಟ್ ಮಾಡಿಬಿಡೋಣ. ಇನ್ನು ಮಿಕ್ಕಿದ್ದು C ಮತ್ತು D ಮಾತ್ರ. ಈಗ ನಾನು ಆ್ಯನೋಡಲ್ಲಿ ಯಾವ್ದು ಹಾಕಿರ್ತಾರೆ ಅಂದರೆ ಕ್ಲೋರಿನ್ ಹಾಕಿರ್ತಾರೆ. ಯಾಕೆ, ಅದು ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳುತ್ತೆ, ಹೈಡ್ರೋಜನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೊಳ್ಳುತ್ತೆ. ಸೊ ಆಪ್ಷನ್ D ಇಸ್ ದ ಕರೆಕ್ಟ್ ಆನ್ಸರ್. ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಯಾವುದು, ಬ್ರೈನ್ ಸೊಲ್ಯೂಷನ್ ಅಥವಾ ನೀವೇನ್ರ ಬಗ್ಗೆ ನೋಡಬೇಕು, ಕ್ಲೋರೋ ಆಲ್ಕಲಿ ಪ್ರೊಸೆಸ್ನ ನೀವು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ನಿಮಗೆ ಕ್ವಶನ್ಸ್ 10ರಿಂದ ಬಂದೇ ಬರುತ್ತೆ. ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಸ್ಟೆಪ್ಸ್ ಫಾಲೋಡ್ ಇನ್ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ಸ್ ಲೈಕ್ ಜಿಂಕ್ ಫ್ರಮ್ ದೇರ್ ಸಲ್ಫೈಟ್ ಆರ್ ಕಾರ್ಬನೇಟ್ ಓರ್. ಸಲ್ಫೈಡ್ ಅಥವಾ ಕಾರ್ಬನೇಟ್ ಓರ್ ನೆನ್ಪಿಟ್ಕೊಳ್ಳಿ, ಕಾರ್ಬನೇಟ್ ಮತ್ತು ಸಲ್ಫೈಡ್ ಬಗ್ಗೆ ಮಾತಾಡ್ತಿದ್ದಾರೆ. ಅದಿರುಗಳಿಂದ ಅಂದರೆ ಓರ್ಸ್ ಸತ್ವವು ಜಿಂಕ್ ಮುಂತಾದ ಲೋಹಗಳನ್ನು ಹೊರತೆಗೆಯುವ ಸರಿಯಾದ ಹಂತದ ಕ್ರಮವನ್ನು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಚೂಸ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾವು ಯಂತ್ರ ಬಗ್ಗೆ ಮಾತಾಡ್ತಿದ್ದೀವಿ, ಇಲ್ಲಿ ಕಾರ್ಬನೇಟ್ ಓರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ಮತ್ತು ಜಿಂಕ್ ಸಲ್ಫೈಡ್ ಬಗ್ಗೆ ಮಾತಾಡ್ತಿದ್ದೀವಿ. ನಾನು ಹೇಳ್ದೆ ಕಾರ್ಬನೇಟ್ ಓರ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಕಾರ್ಬನೇಟ್ ಓರ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ನಾವು ಒಂದು ಮೆಥಡ್ ಯೂಸ್ ಮಾಡ್ತೀವಿ. ಅದು ಯಾವುದಂತಂದರೆ ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಈ ಕ್ಯಾಲ್ಸಿನೇಷನ್ ಅಂದ್ರೇನು, ಇಲ್ಲಿ ಆಕ್ಸಿಜನ್ ಏನಿರುತ್ತೆ, ಆಕ್ಸಿಜನ್ ಲಿಮಿಟೆಡ್ ಇರುತ್ತೆ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹೀಟ್ ಮಾಡೋದು, ಅದನ್ನು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಸೊ ಈ ಕಾರ್ಬನೇಟ್ ಓರ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಕ್ಯಾಲ್ಸಿನೇಷನ್ ಪ್ರಾಸೆಸ್ನ ಮಾಡಬೇಕು. ನೋಡಿ ಇಲ್ಲಿ ಎಲ್ಲಿ ಕ್ಯಾಲ್ಸಿನೇಷನ್ ಪ್ರಾಸೆಸ್ದು ಅಂದರೆ ಕ್ಯಾಲ್ಸಿನೇಷನ್ ಐತೆ ಅಂತ ನೋಡಿ, ಡಿಸಾಲ್ಯೂಷನ್ ಇನ್ ಆ್ಯಸಿಡ್ ಅಂತ ಐತೆ, ಕ್ಯಾಲ್ಸಿನೇಷನ್ ಅಂತ ಎಲ್ಲಿರುತ್ತೋ ಅದೇ ಆನ್ಸರ್. ಸೊ ಆಪ್ಷನ್ ಏನೇ ಕರೆಕ್ಟು, ರೋಸ್ಟಿಂಗ್ ಆರ್ ಕ್ಯಾಲ್ಸಿನೇಷನ್. ರೋಸ್ಟಿಂಗ್ ಯಾವ್ದು ಮಾಡ್ತೀವಿ ನಾವು, ಜಿಂಕ್ಗೂ ಮಾಡ್ತೀವಿ. ಆಮೇಲೆ ಕ್ಯಾಲ್ಸಿನೇಷನ್ ಅಂದರೆ ಕಾರ್ಬನೇಟ್ ಓರ್ಸಲ್ಲಿ ಕಾರ್ಬನ್ ಕಂಟೆಂಟ್ ಇರುತ್ತೆ, ಅವಾಗ ಏನು ಮಾಡ್ತೀವಿ ನಾವು, ಆಕ್ಸಿಜನ್ನ ಕಡಿಮೆ ಇರಬೇಕು, ಅವಾಗ ನಾವು ಹೀಟ್ ಮಾಡಬೇಕು, ಓಕೆನಾ. ಅದನ್ನು ನಾವೇನು ತಗೋವಿ, ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಮೆಟಲ್ನ ರಿಡಕ್ಷನ್ ಮಾಡಿ ಆಮೇಲೆ ಮತ್ತೆ ಪ್ಯೂರಿಫಿಕೇಶನ್ ಮಾಡ್ತೀವಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫ್ರೆನ್ಶಿಯೇಟ್ ಅ ಮಿಕ್ಸ್ಚರ್ ಫ್ರಮ್ ಅ ಕಾಂಪೌಂಡ್. ಈ ಕೆಳಗಿನ ಯಾವುಗಳಲ್ಲಿ ಮಿಶ್ರಣ ಮತ್ತು ಸಂಯುಕ್ತ ನಡುವಿನ ಪ್ರಮುಖ ವ್ಯತ್ಯಾಸ ಯಾವುದು. ನಾನು ಜಸ್ಟ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ,
ನೀವು ಆನ್ಸರ್ ಹೇಳಿ. ಓಕೆನಾ? ಮಿಕ್ಸ್ಚರ್ ಅಂದರೆ ಏನಿಲ್ಲ, ಈಗ ನಾರ್ಮಲಾಗಿ ನೀವು ನಾರ್ಮಲ್ ಮಿಕ್ಸ್ಚರ್ ತಿಂತಂದರೆ ಚೋಚೋ ತಿಂತೀರಲ್ವಾ, ಆ ಚೋಚೋದ್ರೊಳಗೆ ಏನಿರುತ್ತೆ, ಕರ್ಬೇವಿನ ಸೊಪ್ಪು ಇರುತ್ತೆ, ಕಡಲೆ ಬೀಜ ಇರುತ್ತೆ, ಮತ್ತು ಇನ್ನೇನು ಕಡಲೆ ಬೇಳೆನ ಆ ಥರ ಇರುತ್ತೆ, ಮತ್ತು ಇನ್ನೇನು ಬೇರೆ ಬೇರೆ ಐಟಮ್ಸ್ ಎಲ್ಲ ಇರುತ್ತೆ. ಓಕೆನಾ? ಅದು ಒಂದು ಮಿಕ್ಸ್ಚರ್ ಅಂತ ಕರಿತೀವಿ. ಈಗ ನಾವು ಕಡಲೆ ಬೀಜನೇ ಸಪ್ರೇಟು, ಆ ಉದ್ದುದ್ದಕ್ಕಿರೋ ಕಡ್ಡಿಗಳನ್ನೇ ಸಪ್ರೇಟು, ಕರ್ಬೇವಿನ ಸೊಪ್ಪನ್ನೇ ಸಪ್ರೇಟು, ಅದನ್ನೆಲ್ಲ ಸಪ್ರೇಟ್ ಮಾಡ್ಬೋದಾ? ಆ ಥರ ಒಂದು ಸಬ್ಸ್ಟೆನ್ಸಸ್ ಏನಾದ್ರು ಇದ್ದರೆ ಅದನ್ನು ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಈಗ ಕಾಂಪೌಂಡ್ ಅಂದರೆ ಏನು? ಈಗ ಕಾಂಪೌಂಡ್ಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ವಾಟರ್ನ ತಗೊಳ್ಳಿ. ವಾಟರ್ ಫಾರ್ಮಲ್ ಏನು? ವಾಟರ್ ಫಾರ್ಮಲ್ಲ H2O ಅಂತ ಕರಿತೀವಿ. ಅಂದರೆ ಏನು? ಕೆಮಿಕಲಿ ಕಂಬೈಂಡ್ ಆಗಿಬಿಟ್ಟೈತೆ, ಇದನ್ನು ನಾವು ಮತ್ತೆ ಸಪ್ರೇಟ್ ಮಾಡೋಕ್ಕೆ ಆಗಲ್ಲ. ಸೊ ಈ ಥರ ಒಂದು ಏನಾದರೂ ಇದ್ದರೆ ನಾವು ಅದನ್ನು ಕಾಂಪೌಂಡ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಅದು ಒಂದು ಕಾಂಪೌಂಡ್ಸ್ಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ, ಮಿಕ್ಸರಲ್ಲಿ ಯಾವುದೇ ಥರ ಕೆಮಿಕಲ್ ರಿಯಾಕ್ಷನ್ ಆಗಿರಲ್ಲ. ಇನ್ನೊಂದು ಎಕ್ಸಾಂಪಲ್ ಮಿಕ್ಸರ್ ಹೇಳ್ಬೇಕಂದ್ರೆ, ನಾವು ನೆನ್ನೆ ಒಂದು ಮಣ್ಣು ಅಂದರೆ ನೀರೊಳಗೆ ಮಣ್ಣೀರು ಇರುತ್ತೆ, ನಾವು ಒಂದು ಕ್ವಶನ್ ನೋಡಿದ್ವಿ. ಒಬ್ಬ ಹುಡುಗ ಹೋಗ್ಬಿಟ್ಟು ಕೆರೆಯಲ್ಲಿ ಮಣ್ಣೀರನ್ನ ಎತ್ಕೊಬರ್ತಾನೆ ಅಂತ, ಆ ನೀರನ್ನ ಮತ್ತೆ ಮಣ್ಣು ಹೇಗೆ ಸಪ್ರೇಟ್ ಮಾಡ್ತಾನೆ ಅಂತ. ಅದು ಇದು ಬೆಸ್ಟ್ ಎಕ್ಸಾಂಪಲ್ ಆಫ್ ಮಿಕ್ಸರ್ ಅಂತ ನಾವು ಹೇಳ್ಬೋದು. ಯಾಕೆ? ಮಣ್ಣು ಮತ್ತು ನೀರನ್ನ ಆರಾಮಾಗಿ ನಾವು ಸಪ್ರೇಟ್ ಮಾಡ್ಬೋದು, ಯಾವಾಗ? ಫಿಲ್ಟರ್ ಕ್ಯಾಪ್ಸ್ ಯೂಸ್ ಮಾಡಿ. ಸರಿನಾ? ಸೊ ಈ ಒಂದು ಕ್ವಶನ್ಗೆ ಕಮೆಂಟಲ್ಲಿ ಆನ್ಸರ್ ತಿಳಿಸಿ. ಕ್ವಶನ್ ನಂಬರ್ ಹಾಕಿ, ಆಮೇಲೆ ಆಪ್ಷನ್ ಹಾಕಿ. ವಿಚ್ ಲಾ ಡಿಡ್ ಮೆಂಡೆಲ್ ಡಿರೈವ್ ಫ್ರಮ್ ಹಿಸ್ ಮೋನೋಹೈಬ್ರಿಡ್ ಕ್ರಾಸ್? ಮೆಂಡೆಲ್ ತನ್ನ ಸಂಕರಣ ಪ್ರಯೋಗದಿಂದ ಯಾವ ನಿಯಮವನ್ನು ಪ್ರತಿಪಾದಿಸಿದವರು? ಆ ನಿಯಮ ಹೇಳೋಕ್ಕಿಂತ ಅಂದರೆ ಆ ಒಂದು ಮಾಡೆಲ್ ನಾನು ಹೇಳೋಕ್ಕಿಂತ ಮುಂಚೆ, ಅಥವಾ ಲಾ ನಿಮ್ಗೆ ಹೇಳೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡ್ಬೋಣ. ಲಾ ಆಫ್ ಇಂಡಿಪೆಂಡೆಂಟ್ ಅಸ್ಟಾರ್ಟ್ಮೆಂಟ್ ಅಂತ ಕರಿತೀವಿ. ಈ ಲಾ ಆಫ್ ಇಂಡಿಪೆಂಡೆಂಟ್ ಅಸ್ಟಾರ್ಟ್ಮೆಂಟ್, ಈ ಲಾ ಯಾರು ಕೊಡ್ತಾರೆ ಅಂತಂದರೆ, ಈ ಲಾ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂತಂದರೆ, ಈ ಲಾ ಇವರೇ ಕೊಡ್ತಾರೆ. ಅದು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂತಂದರೆ, ಡೈ ಹೈಬ್ರಿಡ್ ಅಂದರೆ 2 ಬ್ರೀಡ್ ಬಗ್ಗೆ ಮಾತಾಡ್ತಾರೆ. ಓಕೆನಾ? ಅದನ್ನು ಹೇಳ್ತೀನಿ ಏನದು ಅಂತ. ಲಾ ಆಫ್ ಎವಲ್ಯೂಷನ್ ಯಾರು? ನಿಮಗೆ ಗೊತ್ತು. ಲಾ ಆಫ್ ಎವಲ್ಯೂಷನ್ ಎಲ್ಲಿ ಸಿಗುತ್ತೆ ಅಂತ ಯಾರು ಮಾತಾಡ್ತಾರೆ ಅಂದರೆ, ಡಾರ್ವಿನ್ ಅವ್ರು ಮಾತಾಡ್ತಿದ್ದಾರೆ. ಅವ್ರು ಮಾತಾಡ್ತಾರೆ. ಅವ್ರು ಯಾನು ಸ್ಪೀಸೀಸ್ ಹೇಗೆ ಎವಾಲ್ವ್ ಆಯಿತು ಅನ್ನೋದನ್ನ ಹೇಳ್ತಾರೆ ಲಾ ಆಫ್ ಎವಲ್ಯೂಷನಲ್ಲಿ. ಈಗ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಏನು? ಕಾನ್ಸ್ಟೆಂಟ್ ಪ್ರಪೋರ್ಷನ್ ನಾವು ಅವತ್ತಿಂದ ನೋಡ್ತಿದ್ದೋ, ಜೋಸೆಫ್ ಪ್ರೋಸ್ಟ್ ಅವ್ರು ಕೊಡ್ತಾರೆ. ಏನದು? ಗೆಸ್ ಮಾಡಿ, ರಿವಿಷನ್ ಮಾಡಿ. ಲಾ ಆಫ್ ಸೆಗ್ರಿಗೇಷನ್ ಅಂದರೆ ಏನು? ಸೊ ಈಗ ಮೋನೋಹೈಬ್ರಿಡ್ ಕ್ರಾಸಲ್ಲಿ ಮೆಂಡೆಲಿವ್ ಯಾವ ಲಾ ಕೊಡ್ತಾರೆ ಅಂದರೆ, ಲಾ ಆಫ್ ಸೆಗ್ರಿಗೇಷನ್ ಬಗ್ಗೆ ಅವರು ಕೊಡ್ತಾರೆ. ಓಕೆನಾ? ಸೊ ಈಗ ಮೆಂಡೆಲಿವ್ ಹೈಬ್ರಿಡ್ ಕ್ರಾಸ್ ಅಂದರೆ ಏನು? ಮೆಂಡೆಲಿವ್ ಏನವರು? ಮೆಂಡೆಲಿವ್ ಅಂದರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಕಂಡಿರ್ತಾರಲ್ಲ, ಅವರು ಆ ಮೆಂಡೆಲಿವ್ ಅಲ್ಲ, ಈ ಮೆಂಡೆಲ್ ಬೇರೆ. ಓಕೆ, ಅವ್ರು ಮೆಂಡೆಲಿವ್, ಇವರು ಮೆಂಡೆಲ್ ಅಂತ ನಾವು ಕರಿತೀವಿ. ಸರಿನಾ? ಸೊ ಈಗ ಗ್ರಾಗರ್ ಮೆಂಡೆಲ್ ಏನು ಮಾಡ್ತಾರೆ ಅಂತಂದರೆ, ಇವ್ರು ಏನ್ಗೆ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತಂದರೆ, ಇವರು ಹೇಗೆ ಟ್ರೇಡ್ಸ್ಗಳು ಒಂದು ಪೇರೆಂಟ್ಸಿಂದ ಚೈಲ್ಡ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವರು ಯೋಚನೆ, ಅಂದರೆ ಆ ಒಂದು ಲಾನ ಅಥವಾ ಅದು ಡಿಸ್ಕವರಿನ ಮಾಡೋಕ್ಕೆ ಹೋಗ್ತಾರೆ. ಓಕೆನಾ? ಇವರು ಡಿಸ್ಕವರಿ ಮಾಡೋದನ್ನ ನಾವೇನಂತ ಕರಿತೀವಿ ಅಂದರೆ, ಅದನ್ನು ಮೋನೋಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಮೋನೋಹೈಬ್ರಿಡ್ ಅಂದರೆ ಒಂದು ಸಿಂಗಲ್ ಪ್ಲಾಂಟಿಂದ ಹೇಗೆ ಅದು ಟ್ರಾನ್ಸ್ಫರ್ ಆದರೆ ಅದು ಮೋನೋಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಓಕೆನಾ? ದೊಡ್ಡ ಪ್ಲಾಂಟ್ ಅಂದರೆ ಬೇರೆ 2-3 ಪ್ಲಾಂಟ್ ಅಂದರೆ ಇದನ್ನ ಏನಂತ ಕರಿತೀವಿ? ಅದನ್ನು ಡೈ ಹೈಬ್ರಿಡ್ ಕ್ರಾಸ್ ಅಂತ ನಾವು ಕರಿತೀವಿ. ಸರಿನಾ? ಡೈ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಸೊ ಈಗ ಮೆಂಡೆಲಿವ್ ಅವರು ಏನು ಮಾಡ್ತಾರೆ, ಗ್ರೆಗಾರ್ ಮೆಂಡೆಲಿವ್ ಅವರು ಪೋಷಕರಿಂದ ಸಂತತಿಗೆ ಗುಣಲಕ್ಷಣಗಳನ್ನು ಹೇಗೆ ವರ್ಗಾವಣೆ ಆಗುತ್ತವೆ ಎಂದು ಅಧ್ಯಯನ ಮಾಡಿದರು. ಕೇವಲ ಒಂದೇ ಒಂದು ಗುಣಲಕ್ಷಣವನ್ನು ಹೋಲಿಸಿ ಮಾಡುವ ತಿಳಿ ಸಂಕರಣ ಪ್ರಯೋಗವೇ ಸಂಕರಣ ಅಂತ ಕರಿತೀವಿ. ಅಂದರೆ ಏನಂತ? ಅದು ಮೋನೋಹೈಬ್ರಿಡ್ ಕ್ರಾಸ್ ಸೆಗ್ರಿಗೇಷನ್ ಅಂತ ನಾವು ಕರಿತೀವಿ. ಸೊ ಇದರಿಂದ ನಾವು ಏನು ಮಾಡ್ತಾರೆ ಅವರು ಅಂತಂದರೆ, ಈ ಲಾ ಆಫ್ ಸೆಗ್ರಿಗೇಷನ್ನ ಡಿರೈವ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ, ಅವ್ರು ಏನು ಹೇಳ್ತಾರೆ ಅಂತಂದರೆ, ಎಲ್ಲ ಒಂದು ಆರ್ಗಾನಿಸಮ್ಸ್ಗೂ 2 ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನು ಅಲಿಲೀಸ್ ಅಂತ ಕರೀತಾರೆ. 2 ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನು ಅಲಿಲೀಸ್ ಅಂತ ಕರೀತಾರೆ. ಅದಕ್ಕೆ ಒಂದು ಟ್ರೇಟ್ ಇರುತ್ತೆ. ಓಕೆನಾ? 2 ಅಲಿಲೀಸ್ಗೂ ಒಂದೊಂದು ಟ್ರೇಟ್ ಇರುತ್ತೆ. ಈಗ ಯಾವಾಗ ಆ ಟ್ರೇಟ್ಸ್ಗಳು ಫ್ಯೂಸ್ ಆಗೋಕ್ಕಾಗುತ್ತೋ, ಈ 2 ಅಲಿಲೀಸ್ ಇರುತ್ತಲ್ವ, ಅದರೊಳಗೆ ಒಂದು ಮಾತ್ರ ಫ್ಯೂಸ್ ಆಗುತ್ತೆ, ಒಂದು ಮಾತ್ರ ಗ್ಯಾಮೆಟ್ ಸಪ್ರೇಟಾಗಿ ಗ್ಯಾಮೆಟಲ್ಲಿ ಹೋಗಿ ಫ್ಯೂಸ್ ಆಗುತ್ತೆ, ಇನ್ನೊಂದಲ್ಲಿ ಆಗಲ್ಲ ಅಂತ ಇವ್ರು ಹೇಳ್ತಾರೆ. ಓಕೆನಾ? ಅದನ್ನೇ ಹೇಗೆ ಸಪ್ರೇಟ್ ಆಗುತ್ತಲ್ವ, ಅದನ್ನು ಇವ್ರು ಏನಂತ ಕೇಳೋದು? ಲಾ ಆಫ್ ಸೆಗ್ರಿಗೇಷನ್ ಅಂತ ಇವರು ಅದಕ್ಕೆ ಹೇಳ್ತಾರೆ. ಸರಿನಾ? ನೋಡಿ, ನಾನು ತೋರಿಸ್ತೀನಿ ಇಲ್ಲಿ. ಈಗ ಇದು ಮೆಂಡೆಲ್, ಒಂದು ನಿಮಿಷ ನೋಡಿ, ಇವರು ಮೆಂಡೆಲ್. ಇವ್ರು ಏನು ಮಾಡ್ತಾರೆ, ಇದು ಒಂದು ನಿಮಿಷ, ಅದು ಝೂಮ್ ಮಾಡಿದ್ರೆ ಬರೆಯೋಕ್ಕಾಗಲ್ಲ. ಓಕೆ, ನಾನು ಹಿಂಗೆ ಹೇಳ್ತೀನಿ, ಜಸ್ಟ್ ನೀವು ನೋಡ್ಕೊಳ್ಳಿ. ಓಕೆನಾ? ಓಕೆ, ಈಗ ಮೆಂಡೆಲಿವ್ ಏನು ಮಾಡ್ತಾರೆ ಅಂದರೆ, ನಾನು ಹೇಳಿದೆ
ಅವರು ಆರ್ಗನಿಸಮ್ಸಲ್ಲಿ ಹೇಗೆ ಟ್ರೇಟ್ಸ್ ಅಂದರೆ ಗುಣಲಕ್ಷಣಗಳು ಒಂದು ಪೇರೆಂಟಿಂದ ಅಂದರೆ ಬೇಬಿಗೆ ಅಥವಾ ಒಂದು ಆಫ್ಸ್ಪ್ರಿಂಗಿಂದ ಒಂದು ಪೇರೆಂಟಿಂದ ಇನ್ನೊಂದು ಆಫ್ಸ್ಪ್ರಿಂಗ್ಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಅವರೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಸರಿನಾ. ಅವ್ರು ಗಾರ್ಡನಲ್ಲಿ ಈ ಥರ ಹಾಕಿರ್ತಾರೆ. ಇಲ್ಲಿ 2 ಪ್ಲಾಂಟ್ಸ್ನಾಗೆ ಡಿವೈಡ್ ಮಾಡ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಟಾಲ್ ಪ್ಲಾಂಟ್ ಮತ್ತು ಇಲ್ಲಿ ಎಲ್ಲೋ ಪಾಟ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಟಾಲ್ ಪ್ಲಾಂಟ್ಸ್ ಅಂದ್ರೇನು, ಆ ಗಿಡಗಳು ತುಂಬ ಉದ್ದಕ್ಕಿರೋದನ್ನ ಅವರು ಟಾಲ್ ಪ್ಲಾಂಟ್ಸ್ ಅಂದರೆ ಅದು ಒಂದು ಬೇರೆ ವೆರೈಟಿಯಾಗಿ ಇದು ಮಾಡ್ತಾರೆ. ಇನ್ನೊಂದು ಚಿಕ್ಕ ಇರೋದನ್ನು ಡ್ಯಾಫ್ ಪ್ಲಾಂಟ್ಸ್ ಅಂತ ಮಾಡ್ತಾರೆ. ಅಂದರೆ ಆ ಒಂದು ವೆರೈಟಿನೇ ಬೇರೆ, ಅದನ್ನು ಅಂದರೆ ಶಾರ್ಟ್ ಪ್ಲಾಂಟ್ಸ್ ಅಂತ ಅವರು ಇದು ಮಾಡ್ತಾರೆ, ನೇಮ್ ಮಾಡ್ತಾರೆ, ಸರಿನಾ. ಇಲ್ಲಿ 2 ಥರ ಒಂದು ಪ್ಲಾಂಟ್ ಸಿಕ್ತು. ಈಗ ಏನು ಮಾಡ್ತಾರೆ, ಈ ಒಂದು 2 ಪ್ಲಾನೆಟ್ಸ್ ಅವ್ರು ಏನು ಹೇಳಿದ್ರು, ಟ್ರೇಟ್ಗಳಲ್ಲಿ 2 ಥರ ಇರುತ್ತೆ, ಅದನ್ನು ಅಲಿಲೀಸ್ ಅಂತ ಕರೀತಾರೆ. ಓಕೆನಾ. ಎಲ್ಲ ಒಂದು ಇದಕ್ಕೂ 2 ಟ್ರೇಟ್ಸ್ ಇರುತ್ತೆ, ಅದನ್ನು ಅಲಿಲೀಸ್ ಅಂತ ಕರೆದಿರ್ತಾರೆ, ಸರಿನಾ. ಈಗ ಗ್ಯಾಮೆಟ್ ಆಗ್ಬೇಕಾದ್ರೆ ಈಗ ಆ ಒಂದು ಪ್ಲಾಂಟುದು ಮತ್ತು ಈ ಒಂದು ಪ್ಲಾಂಟ್ ಆಫ್ ಗ್ಯಾಮೆಟ್ ಅಂದರೆ ಫ್ಯೂಷನ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಅವ್ರು ಏನು ಹೇಳಿರ್ತಾರೆ, 2 ಅಲಿಲೀಸ್ ಇರುತ್ತಲ್ವಾ, ಅಲಿಲೀಸಲ್ಲಿ ಬರೀ 1 ಟ್ರೇಟ್ ಮಾತ್ರ ಫ್ಯೂಸ್ ಆಗೋಕ್ಕೆ ಬರುತ್ತೆ, ಇನ್ನೊಂದು ಬರಲ್ಲ ಅಂತ ಹೇಳ್ತಾರೆ, ಸರಿನಾ. ಅದನ್ನು ಏನಂತ ಕರಿತೀವಿ, ಲಾ ಆಫ್ ಸಪ್ರೇಷನ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ, ಲಾ ಆಫ್ ಸೆಗ್ರಿಗೇಷನ್, ನಾಟ್ ಸಪ್ರೇಷನ್, ಲಾ ಆಫ್ ಸೆಗ್ರಿಗೇಷನ್ ಅಂತ ಕರಿತೀವಿ. ಸರಿ, ಈಗ ಫಸ್ಟ್ ಜನರೇಷನ್ ಏನಾಗುತ್ತೆ, ಈಗ 1 ಪ್ಲಾಂಟಿಂದ 1 ಟ್ರೇಟ್ ಬರುತ್ತೆ, ಇನ್ನೊಂದು ಪ್ಲಾಂಟಿಂದ ಇನ್ನೊಂದು ಟ್ರೇಟ್ ಬರುತ್ತೆ, ಸರಿನಾ. ಈ ಡಯಾಗ್ರಾಮ್ ನೋಡಿ, ಲೆಫ್ಟ್ ಸೈಡ್ ಇರೋ ಡಯಾಗ್ರಾಮಲ್ಲಿ ಟಿ ಅಂತ ಇರೋದು ಗ್ರೀನ್ ಕಲರ್ ಬಾಕ್ಸ್ ರೌಂಡ್ ಆಗಿರೋದು, ಅದು ಒಂದು ದೊಡ್ಡ ಪ್ಲಾಂಟ್ ಅಂದರೆ ಟಾಲ್ ಪ್ಲಾಂಟು. ಈ ಯೆಲ್ಲೋ ಕಲರ್ ಟೀ ಅಲ್ಲಿರೋದು ಸ್ಮಾಲ್ ಟೀ ಅಲ್ಲಿರೋದು ಅದು ಶಾರ್ಟ್ ಪ್ಲಾಂಟು, ಸರಿನಾ. ಆ ಕಡೆನೂ 1 ಟೀ ಬಂತು, ಆ ಕಡೆಯಿಂದನೂ 1 ಟ್ರೇಡ್ ಬಂತು, ಈ ಕಡೆಯಿಂದನೂ 1 ಟ್ರೇಡ್ ಬಂತು. ಇದು ಫಸ್ಟ್ ಜನರೇಷನ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಆ ಫಸ್ಟ್ ಜನರೇಷನ್ ಏನಾಗಿರುತ್ತೆ, ಎಲ್ಲ ಆಫ್ ಸ್ಪ್ರಿಂಗ್ಸ್ಗಳು ಏನೇನು ಹುಡುತ್ತೋ ಅದೆಲ್ಲ ಆಫ್ ಸ್ಪ್ರಿಂಗ್ಸ್ಗಳು ಕೂಡ ಏನಾಗುತ್ತೆ, ಹೆಟ್ರೋಝೈಗಸ್ ಅಂತ ಕರಿತೀವಿ. ಹೆಟ್ರೋಝೈಗಸ್ ಅಂದರೆ ಟಿ ಅಂತ ಕರಿತೀವಿ. ನೆಕ್ಸ್ಟು ಪಾಲಿನೇಷನ್ ಆದಾಗ, ಈಗ ಅದು ಪಾಲಿನೇಷನ್ ಆದಾಗ ಏನಾಗುತ್ತೆ, ಗ್ಯಾಮೆಟ್ಸ್ಗಳು ಏನಾಗುತ್ತೆ, 2 ಥರ ಡಿವೈಡ್ ಆಗುತ್ತೆ. ಅಲ್ಲಿ 2 ಪಾಸಿಬಿಲಿಟಿ ಇರುತ್ತೆ, ಒಂದು ಟಿ ಮತ್ತು ಇನ್ನೊಂದು ಸ್ಮಾಲ್ ಟಿ, ಇನ್ನೊಂದು ಬಿಗ್ ಟಿ ಮತ್ತು ಇನ್ನೊಂದು ಸ್ಮಾಲ್ ಟಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಏನಾಗಿತ್ತು, 2 ಬೇರೆ ಬೇರೆ ಹೆಟ್ರೋಝೈಗಸ್ ಆಗಿತ್ತು. ಇಲ್ಲಿ ಏನಾಗುತ್ತೆ, ಒಂದು ಹೋಮೋಝೈಗಸ್ ಆಗುತ್ತೆ, ಇನ್ನೊಂದು ಹೆಟ್ರೋಝೈಗಸ್ ಆಗುತ್ತೆ ಎಲ್ಲಿ ಟಿಯಲ್ಲಿ, ಮತ್ತು ಇನ್ನೊಂದು ಸ್ಮಾಲ್ ಟಿಯಲ್ಲಿ ಒಂದು ಹೋಮೋಝೈಗಸ್ ಆಗುತ್ತೆ, ಇನ್ನೊಂದು ಹೆಟ್ರೋಝೈಗಸ್ಸು ಆಗುತ್ತೆ, ಸರಿನಾ. ಸೊ ಇದರಿಂದ ಇವ್ರು ಏನು ಹೇಳ್ತಾರೆ ಅಂತಂದರೆ, ಎಲ್ಲ ಒಂದು ಇದಕ್ಕೂ ಟ್ರೇಟು ಟ್ರಾನ್ಸ್ಫರ್ ಆಗುತ್ತೆ, ಮತ್ತು ಗ್ಯಾಮೆಟ್ಸ್ಗಳು ಕೂಡ ಬರೀ ಒಂದು ಅಂದರೆ 2 ಅಲಿಲಿನೂ ಆಗಲ್ಲ, 1 ಅಲಿಲಿ ಮಾತ್ರ ಅದನ್ನು ಪಾಸ್ಔಟ್ ಆಗುತ್ತೆ. ಯಾವಾಗ ಇದು ಫ್ಯೂಷನ್ ಆಗಬೇಕಂತ ಇವರು ಹೇಳ್ತಾರೆ, ಸರಿನಾ. ಇವರ ಒಂದು ಲಾನ ನಾವೇನಂತ ಕರಿತೀವಿ ಅಂತಂದರೆ, ಲಾ ಆಫ್ ಸಪ್ರೇಷನ್ ಅಂತ ಕರಿತೀವಿ. ಹೇಗೆ ಟ್ರೇಟ್ಸ್ಗಳು ಸಪ್ರೇಟ್ ಆಗುತ್ತೋ ಅದು ಮೋನೋ ಹೈಬ್ರಿಡ್ ಅಂದರೆ ಕ್ರಾಸಲ್ಲಿ, ಸರಿನಾ. ಈಗ ಡೈ ಹೈಬ್ರಿಡ್ ಅಂದ್ರೆ ಏನು, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟಮ್ ಅಂತ ಕರಿತೀವಿ. ಈ ಒಂದು ಇದ್ರೊಳಗೆ ಹೇಳೋದನ್ನ ನಾವು ಹೈಬ್ರಿಡ್ ಬಗ್ಗೆ ಹೇಳಿದ್ರೆ ಅದನ್ನು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟಮ್ ಅಂತ ನಾವು ಕರಿತೀವಿ, ಸರಿನಾ. ಸೊ ನಮಗೆ ಇವ್ರ ಬಗ್ಗೆ ಇಂಪಾರ್ಟೆಂಟು ನೀವೇನು ಮಾಡಿ ಅಂತಂದರೆ, ಯು ನೀಡ್ ಟು ವಾಚ್, ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ಟೈಪ್ ಮಾಡಿ, ಅಲ್ಲಿ ಆ್ಯನಿಮೇಷನ್ ವೀಡಿಯೋ ಸಿಗುತ್ತೆ, ಓಕೆನಾ. ನಮಗೆ ಆ್ಯನಿಮೇಷನ್ ವೀಡಿಯೋ ಸಿಗುತ್ತೆ. ಸೊ ನಿಮಗೆ ನೋಡಿದಾಗೆ ಗೊತ್ತಾಗೋದು, ಓಕೆನಾ. ನೋಡಿದಾಗೆ ನಿಮಗೆ ಗೊತ್ತಾಗೋದು, ಓದಿದಾಗ ನಿಮಗೆ ಸಖತ್ ಕನ್ಫ್ಯೂಷನ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಅಕರ್ ವಿತ್ ಆನ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ತಾಪಮಾನ ಹೆಚ್ಚಾದಾಗ ಕೆಳಗಿನ ಯಾವುದು ಸಂಬಂಧಿಸುವುದಲ್ಲ, ನಾಟ್ ಅಕರ್ ಅಂತ ಕೇಳೋರೆ. ಸೊ ಈಗ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂದರೆ ಏನು, ಟೆಂಪರೇಚರ್ ಜಾಸ್ತಿ ಆದರೆ ಏನಾಗುತ್ತೆ, ಯಾವುದು ಅಂದರೆ ಕೆಳಗಿನ ನೋಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇನ್ಕ್ರೀಸ್ ಇನ್ ಪಾರ್ಟಿಕಲ್ ಮೂವ್ಮೆಂಟ್, ಚೇಂಜ್ ಇನ್ ಸ್ಟೇಟ್ ಆಫ್ ಮ್ಯಾಟರ್, ಡಿಕ್ರೀಸ್ ಇನ್ ಇಂಟರ್ ಪಾರ್ಟಿಕ್ಯುಲರ್ ಸ್ಪೇಸ್, ಇನ್ಕ್ರೀಸ್ ಇನ್ ಕೆನೆಟಿಕ್ ಎನರ್ಜಿ. ಸೊ ಎಂತ್ರ ಬಗ್ಗೆ ಮಾತಾಡ್ತಿದ್ದಾರೆ, ಮ್ಯಾಟರ್ ಬಗ್ಗೆ ಮಾತಾಡ್ತಿದ್ದಾರೆ. ನೋಡಿ ಯಾವ ಥರ ಕ್ವಶನ್ಸ್ ಕೇಳ್ತಿದ್ದಾರೆ ಮ್ಯಾಟರ್ಸ್ ಆ ಒಂದು ಕಾನ್ಸೆಪ್ಟಲ್ಲಿ. ಇನ್ಕ್ರೀಸ್ ಇನ್ ಪಾರ್ಟಿಕಲ್ ಮೂವ್ಮೆಂಟ್. ಸೊ ಈಗ ಒಂದು ಐಸ್ ಕ್ಯೂಬ್ ಅಂತ ತಗೊಳ್ಳೋಣ. ಐಸ್ ಕ್ಯೂಬ್ ಒಂದು ಸಾಲಿಡ್ನ ಏನಾದರೂ ನಾವು ಟೆಂಪರೇಚರ್ ಜಾಸ್ತಿ ಇದ್ರೆ ಏನಾಗುತ್ತೆ, ಐಸ್ ಕ್ಯೂಬು ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಈ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಏನಾಗುತ್ತೆ, ಒಳಗಡೆ ಇರೋಂಥ ಪಾರ್ಟಿಕಲ್ ಮೂವ್ಮೆಂಟ್ ಏನಾಗುತ್ತೆ, ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲನೇ ಆಪ್ಷನ್ ಏನು ಕರೆಕ್ಟ್ ಅಂದರೆ ತಪ್ಪು. ಅವ್ರು ಹೇಳಿರೋದು ಏನು ಕಡೆ ಕೇಳಿರೋದು ನಮಗೆ ನಾಟ್ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಎ ಫಾಲೋ ಆಗುತ್ತೆ. ಈಗ ಬಿ ನೋಡೋಣ, ಚೇಂಜ್ ಇನ್ ದ ಸ್ಟೇಟ್ ಆಫ್ ಮ್ಯಾಟರ್. ಟೆಂಪರೇಚರ್ ಜಾಸ್ತಿ ಆದರೆ ಏನಾಗುತ್ತೆ, ಈ ಲಿಕ್ವಿಡ್ ಐಸ್ ಕ್ಯೂಬ್ ಏನಾಗುತ್ತೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತಾ. ಸೊ ಬಿನೂ ಕೂಡ ಫಾಲೋ ಆಗುತ್ತೆ, ಎಲಿಮೆಂಟ್ ಮಾಡ್ಬೋದು. ಡಿಕ್ರೀಸ್ ಇನ್ ಇಂಟರ್ ಪಾರ್ಟಿಕ್ಯುಲರ್ ಸ್ಪೇಸ್. ಸೊ ಈ ಮೂಮೆಂಟ್ ಇಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತೆ, ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಒಳಗಡೆ ಅಂತ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಒಂದೊಂದಾಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಮಾಲಿಕ್ಯುಲರ್ ಸ್ಪಾಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ, ಡಿಕ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಇದ್ದ ತಪ್ಪು ಅಂದರೆ ಕರೆಕ್ಟ್ ಬೆಸ್ಟ್ ಆನ್ಸರ್ ಅಂತ ನಾವು ಅನ್ಬೋದು. ಇದು ಫಾಲೋ ಆಗಲ್ಲ, ಓಕೆನಾ. ಇನ್ನು ಲಾಸ್ಟ್ ಆಪ್ಷನ್ ನೋಡಿ, ಇನ್ಕ್ರೀಸ್ ಇನ್ ಕೆನೆಟಿಕ್ ಎನರ್ಜಿ. ಕೆನೆಟಿಕ್ ಎನರ್ಜಿ ಅಂದ್ರೇನು, ಈಗೇನಾದ್ರು ಟೆಂಪರೇಚರಲ್ಲಿ ಎನರ್ಜಿ ಜಾಸ್ತಿ ಆದರೆ ಕೆನೆಟಿಕ್ ಎನರ್ಜಿ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಗೊತ್ತಲ್ವ ನಮಗೆ ಕೆನೆಟಿಕ್ ಎನರ್ಜಿ ಏನಂದ್ರೆ ಅಂತ. ಕೆನೆಟಿಕ್ ಎನರ್ಜಿ ಅಂದರೆ ಏನಿಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ವರ್ಕ್ ಮಾಡ್ತಿದ್ದೀವಿ, ಓಕೆನಾ. ಈ ವರ್ಕ್ ಮಾಡ್ತಿದ್ದೀವಿ, ಈ ಬಾಕ್ಸ್ನ ಇಲ್ಲಿಗೆ ತಳ್ತಾ ಇದ್ದೀವಿ. ಈ ಬಾಕ್ಸ್ನ ಇಲ್ಲಿಗೆ ತಳ್ಳಿದಾಗ ಏನಾಗುತ್ತೆ, ಇಲ್ಲಿ ಆದಂಥ ಒಂದು ಮೋಷನ್, ಆ ಒಂದು ಮೋಷನ್ ನಾವೇನಂತ ಕರಿತೀವಿ, ಕೆನೆಟಿಕ್ ಎನರ್ಜಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆದಾಗ ಒಂದು ಸ್ಟೇಟ್ ಚೇಂಜ್ ಆಗುತ್ತೆ. ಸ್ಟೇಟ್ ಚೇಂಜ್ ಆದಾಗ ಏನಾಗುತ್ತೆ, ಕೆನೆಟಿಕ್
ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ವಾ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಸ್ಕೆಲಿಟಲ್ ಮಸಲ್ಸ್ ಇನ್ ದ ಹ್ಯೂಮನ್ ಬಾಡಿ? ಮಾನವನ ದೇಹದಲ್ಲಿ ಅಸ್ಥಿ ಸ್ನಾಯುಗಳ ಮುಖ್ಯ ಕಾರ್ಯ ಯಾವುದು? ಅಸ್ಥಿ ಸ್ನಾಯುಗಳು ಅಂತಂದರೆ ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತೀವಿ. ಈ ಸ್ಕೆಲಿಟಲ್ ಮಸಲ್ಸ್ ನಾವೇನು ಮಾಡ್ತೀವಿ, ಸ್ಕೆಲಿಟನ್ ಪ್ಲಸ್ ಮಸಲ್ಸ್, ಓಕೆನಾ, ಎಲ್ಲಿರುತ್ತೆ? ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ, ಹಿಂಗೆ ನೀವು ಶಕ್ತಿ ತೋರ್ಸೋಕ್ಕೆ ನಿಮ್ಮ ಬೈಸಿಪ್ಸ್ ಹಿಂಗೆ ತೋರಿಸ್ತಿದ್ದಾರಲ್ಲ, ಆ ಒಂದು ಮೂವ್ಮೆಂಟ್ ಮಾಡೋಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಅಂದರೆ ಸ್ಕೆಲಿಟಲ್ ಮಸಲ್ಸು ಹೆಲ್ಪ್ ಮಾಡುತ್ತೆ. ಸೊ ಆಪ್ಷನ್ ಯಾವುದು? ಮೂವ್ಮೆಂಟ್ ಆಫ್ ದ ಬಾಡಿ. ಸೊ ನೋಡಿ, ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು? ಸರ್ಕ್ಯುಲೇಷನ್ ಬಗ್ಗೆ ಗೊತ್ತಿರಬೇಕು, ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಗೊತ್ತಿರಬೇಕು, ಹಾರ್ಟ್ ಬಗ್ಗೆ ಗೊತ್ತಿರಬೇಕು. ಬೇಕಾದ್ರೆ ನೋಡ್ಕೊಳ್ಳಿ, ನಾಳೆ ಪೇಪರಲ್ಲಿ ನೆಕ್ಸ್ಟ್ ಹಾರ್ಟ್ ಬಗ್ಗೆ ಕ್ವಶನ್ ಇರುತ್ತೆ, ಓಕೆನಾ. ಸರ್ಕ್ಯುಲೇಷನ್ ಬಗ್ಗೆ ಗೊತ್ತಿರಬೇಕು. ಅದನ್ನು ಎಕ್ಸ್ಕ್ರೀಷನ್ ಸಿಸ್ಟಮ್ ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಕಿಡ್ನಿ ವರ್ಕ್ ಆಗುತ್ತೆ ಅಂತ. ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ನಮಗೆ ಗೊತ್ತಿರಬೇಕು, ಲಂಗ್ಸು, ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಅವಿಲಾಯ್ ಸ್ಯಾಕ್ಸು, ಇವೆಲ್ಲ ನಮಗೆ ಗೊತ್ತಿರಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್? ನಾನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಹೇಳಿದ್ದೀನಿ. ಇಲ್ಲೂ ಅಷ್ಟೇ 15ನೇ ಕ್ವಶನ್ ಮುಂಚೆ ನಾನು ನಿಮ್ಗೆ ಆನ್ಸರ್ ಮಾಡೋಕ್ಕೆ ಹೇಳಿದೆ. ಈಗ ನೆಕ್ಸ್ಟ್ 19 ಕ್ವಶನ್ ತಗೊಳ್ಳಿ, ಯಾಕಂದರೆ ನಾನು ಬರೀ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಆನ್ಸರ್ನ ಹೇಳಿ, ಓಕೆನಾ. ಕಮೆಂಟಲ್ಲಿ ಆನ್ಸರ್ನ ತಿಳಿಸಿ. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಅದೊಂದು ಟ್ರಾನ್ಸ್ಪೋರ್ಟೇಷನ್, ಹೇಗೆ ನ್ಯೂಕ್ಲಿಯಸ್ಗೂ ಮತ್ತು ಸೈಟೋಪ್ಲಾಸಮ್ಗೂ ಕನೆಕ್ಟ್ ಆಗಿರುತ್ತೆ. ಏನು ಮಾಡುತ್ತೆ ಅಂತಂದರೆ ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೈಟೋಪ್ಲಾಸಮ್ ಅಂದ್ರೇನು? ಜೆಲ್ಲಿ ಲೈಕ್ ಸ್ಟ್ರಕ್ಚರ್. ನ್ಯೂಕ್ಲಿಯಸ್ ಅಂದ್ರೇನು? ಬ್ರೈನ್ ಆಫ್ ದ ಸೆಲ್ ಅಂತ ನಾವು ಕರಿತೀವಿ, ಮಧ್ಯದಲ್ಲಿರೋದನ್ನ, ಸರಿನಾ. ಆಮೇಲೆ ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ 2 ಥರ ಬರುತ್ತೆ, ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡುತ್ತೆ ಅಂದರೆ ಪ್ರೋಟೀನ್ ಅಲ್ಲ, ಫ್ಯಾಟ್ನ ಅಂದರೆ ಲಿಪಿಡ್ಸ್ನ ಸಿಂಥಸೈಸ್ ಮಾಡುತ್ತೆ. ಬಟ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡುತ್ತಪ್ಪ ಅಂತಂದರೆ ಅದರೊಳಗಡೆ ಅಲ್ಲಿ ಏನು ಅಟ್ಯಾಚ್ ಆಗುತ್ತೆ? ರೈಬೋಸೋಮ್ಸ್ ಅಟ್ಯಾಚ್ ಆಗಿರುತ್ತೆ, ಪ್ರೋಟೀನ್ ಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಂದು ಕಾನ್ಸೆಪ್ಟು. ಇದನ್ನು ಅರ್ಥ ಮಾಡಿಕೊಂಡು ನೀವು ಯಾವುದು ಆಪ್ಷನ್ನು ಕರೆಕ್ಟಾಗಿ ನನಗೆ ತಿಳಿಸಿ, ಸರಿನಾ. The work energy theorem states that total work done on an object is equal to ಕಾರ್ಯಶಕ್ತಿ ಪ್ರಮೇಯದ ಪ್ರಕಾರ ಒಂದು ವಸ್ತುವಿನ ಮೇಲೆ ಮಾಡಲಾದ ಒಟ್ಟು ಕಾರ್ಯವು ಯಾವುದಕ್ಕೆ ಸಮನಾಗಿರುತ್ತದೆ? ಸೊ ಈಗ ವರ್ಕ್ ಎನರ್ಜಿ ಥಿಯರಮ್ ಏನರ ಬಗ್ಗೆ ಮಾತಾಡುತ್ತೆ ನೋಡಿ. ಸೊ ಈಗ ನಾವು ವರ್ಕ್ ಯಾವಾಗ ಡನ್ ಅಂತ ಹೇಳ್ತೀವಿ, ಒಂದು ವರ್ಕ್ ಕೆಲಸ ಆಗಿದೆ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಒಂದು ಬಾಕ್ಸು, ಈಗ ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ ಅಂತ ಅಂದ್ಕೊಳ್ಳಿ, ಈ ಬಾಕ್ಸ್ ಏನಾದರೂ ಇಲ್ಲಿಗೆ ನಾವು ಮೂವ್ ಮಾಡಬೇಕು, ಓಕೆನಾ. ಇಲ್ಲಿ ಫೋರ್ಸ್ ಅಪ್ಲೈ ಮಾಡಿ ಬಾಕ್ಸ್ನ ಮೂವ್ ಮಾಡಿದ್ರೆ ಅಲ್ಲಿಗೆ ವರ್ಕ್ ಡನ್ ಅಂತ ನಾವು ಹೇಳ್ತೀವಲ್ವಾ. ಸೊ ಅದೇ ಥರನೇ ಈ ಬಾಕ್ಸ್ ಯಾವಾಗ ಇಲ್ಲಿಗೆ ಮೂವ್ ಆದಾಗ ಏನಾಗುತ್ತೆ? ಈ ಬಾಕ್ಸ್ ಇಲ್ಲಿಂದ ಇಲ್ಲಿಗೆ ಹೋದಾಗ ಏನಾಗುತ್ತೆ? ಮೋಷನ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಈ ಮೋಷನ್ ಕ್ರಿಯೇಟ್ ಆದಾಗ ಏನಾಗುತ್ತೆ? ಕೆನೆಟಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಸಲ್ವಾ. ಸೊ ಕೆನೆಟಿಕ್ ಎನರ್ಜಿ, ಅದೇ ಯಾವಾಗ ಈ ಮೋಷನ್ ಆದಾಗ ಕೆನೆಟಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೋ ಅದನ್ನು ನಾವೇನಂತ ಕರಿತೀವಿ ಅಂದರೆ ವರ್ಕ್ ಎನರ್ಜಿ ಥಿಯರಮ್ ಅಂತ ಹೇಳ್ತೀವಿ. ಆ ಥಿಯರಮ್ ಇದ್ರ ಬಗ್ಗೆನೇ ಮಾತಾಡೋದು. ಸೊ ಆಪ್ಷನ್ ನೋಡೋಣ. ಚೇಂಜ್ ಇನ್ ಕೆನೆಟಿಕ್ ಎನರ್ಜಿ ಆಫ್ ದ ಬಾಡಿ. ಈ ಒಂದು ಬಾಡಿಯ ಕೆನೆಟಿಕ್ ಎನರ್ಜಿ ಏನಾಗುತ್ತೆ? 0 ಆಗಿರುತ್ತೆ. ಮೋಷನ್ ಆದಮೇಲೆ ಏನಾಗಿರುತ್ತೆ? ಕೆನೆಟಿಕ್ ಎನರ್ಜಿ ಬಾಡಿದು ಏನಾಗಿರುತ್ತೆ? 1 ಆಗಿರುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ, ಸೊ ವ್ಯಾಲ್ಯೂಸು ಬೇರೆ ಇರುತ್ತೆ. ಸೊ ಆಪ್ಷನ್ ಏನು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹೌ ಆರ್ ಮೆಟಲ್ಸ್ ಲೈಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ವಿಚ್ ಆರ್ ಲೋ ಇನ್ ರಿಯಾಕ್ಟಿವಿಟಿ ಎಕ್ಸ್ಟ್ರಾಕ್ಟೆಡ್? ಕಡಿಮೆ ಕ್ರಿಯಾಶಾಲೀಯತೆಯನ್ನು ಹೊಂದಿರುವ ಚಿನ್ನ ಮತ್ತು ಬೆಳ್ಳಿ ಮುಂತಾದ ಲೋಹಗಳನ್ನು ಹೇಗೆ ಹೊರತೆಗೆಯಲಾಗುತ್ತದೆ? ಸೊ ಈಗ ಚಿನ್ನನ ಓರಲ್ಲಿ ಏನಿರುತ್ತೆ? ಗೋಲ್ಡು, ಕಾಪರು, ಟಿನ್ನು ಎಲ್ಲ ನಮಗೆ ಇರುತ್ತೆ, ಸರಿಲ್ವಾ. ಅವನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಈಗ ನಮ್ಗೆ ಗೊತ್ತು, ಕಾಪರ್ನ ನಾವು ಎಲೆಕ್ಟ್ರಾಲಿಸಿಸಿಂದ ಇದು ಮಾಡಿ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ. ಈಗ ಗೋಲ್ಡ್ ಒಂದು ಲೋ ಅಂದರೆ ಕಡಿಮೆ ರಿಯಾಕ್ಟಿವ್ ಆಗುವಂಥ ಒಂದು ಮೆಟಲು. ಸೊ ನಾವು ಈಗ ಒಂದು ಮೆಟಲ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಹೇಗಪ್ಪ ಅಂತಂದರೆ ಜಸ್ಟ್ ಸಿಂಪಲ್ಲು, ನೀವು ಯಾವಾಗಾದ್ರೂ ಚಿನ್ನದ ಅಂಗಡಿಗೆ ಹೋಗಿದ್ರೆ ಚಿನ್ನನ ಹೇಗೆ ಕರಗಿಸ್ತಾರೆ? ಹೀಟ್ ಮಾಡ್ಬಿಟ್ಟು ಕರಗಿಸ್ತಾರೆ. ಅದು ಏನು ಸುಮ್ಮನೆ ಮಾಮೂಲಿ ಬೆಂಕಿ ಪಟ್ಟಣಲ್ಲಿ ಇಕ್ಬಿಟ್ಟು ಗಂಧದ ಕಡ್ಡೆ ಹಚ್ಚಂಗೆ ಹೀಟ್ ಆಗುತ್ತಾ? ಆಗಲ್ಲ. ಅದಕ್ಕೆ ಸರ್ಟನ್ ಟೆಂಪರೇಚರ್ ಇರಬೇಕು. ಅಂದರೆ ಅದಕ್ಕೆ ಫುಲ್ಲು ಸ್ಪೀಡಲ್ಲಿ ಇರೋಂಥ ಒಂದು ಗ್ಯಾಸ್ನ ಬಿಡ್ತಾರೆ. ಅವಾಗೇನಾಗುತ್ತೆ? ಗೋಲ್ಡು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಅವಾಗ ಹೇಗೆ ಕರಗಿಸ್ತಾರೆ, ರಿಯಾಕ್ಟ್ ಆಗುತ್ತೆ ಅಂತಂದರೆ ಸಿಂಪಲ್ ಹೀಟಿಂಗ್ ಆರ್ ಕೆಮಿಕಲ್ ಮೆಥಡ್ಸಿಂದ ಈ ಒಂದು ಅಂದರೆ ಗೋಲ್ಡ್ನ ಅಥವಾ ಸಿಲ್ವರ್ನ ನಾವೇನು ಮಾಡ್ಬೋದು? ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಈಸಿ ಕಾನ್ಸೆಪ್ಟ್ ಅಲ್ವಾ. ಅಪ್ಲೈಯಿಂಗ್ ಪ್ರೆಷರ್ ಟು ಅ ಗ್ಯಾಸ್ ಕಾಸಸ್. ಒಂದು ನಿಮಿಷ. ಅಪ್ಲೈಯಿಂಗ್ ಪ್ರೆಷರ್ ಟು ಅ ಗ್ಯಾಸ್ ಕಾಸಸ್, ಅನಿಲಕ್ಕೆ ಒತ್ತಡವನ್ನು ಅನ್ವಯಿಸಿದಾಗ ಏನಾಗುತ್ತದೆ? ಸೊ ಗ್ಯಾಸ್ ಅಂದರೆ ಏನು? ಗ್ಯಾಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಬೀಕರಲ್ಲಿ ಗ್ಯಾಸ್ ಅಂತ ಇಟ್ಕೊಳ್ಳೋಣ, ಬೇಡ ಈ ಗ್ಯಾಸ್ ಬೇಡ, ಇದು ಸಿರಂಜು, ಓಕೆನಾ. ಇಲ್ಲಿ ಸಿರಂಜು, ಈ ಸಿರಂಜ್ಗೆ ನಾವೇನು ಮಾಡ್ತೀವಿ? ಇಲ್ಲಿ ನಮಗೆ ಕೊಟ್ಟಿರ್ತಾರೆ ಹಿಂಗೆ ಎಳಿಯೋಕ್ಕೆ, ಓಕೆನಾ. ಇದು ಮುಂದೆ ಹಿಂಗೆ ಇರುತ್ತೆ, ಇದ್ರೊಳಗಡೆ ಏನಿರುತ್ತೆ? ಗ್ಯಾಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಗ್ಯಾಸ್ ನಾವು ಹಿಂಗೆ ಎಳ್ದಾಗ ಏನಾಗುತ್ತೆ? ನಮಗೆ ಜಾಸ್ತಿ ಸ್ಪೇಸ್ ಇರುತ್ತೆ, ಇಲ್ಲಿ ಜಾಸ್ತಿ ಸ್ಪೇಸ್ ಇರುತ್ತೆ, ಓಕೆನಾ. ನಮಗೆ ಜಾಸ್ತಿ ಸ್ಪೇಸ್ ಇರುತ್ತೆ ಮತ್ತು ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಏನಿರುತ್ತೆ? ಅವು ಅದ್ರ ಮಧ್ಯೆನೂ ಕೂಡ ತುಂಬ ಪಾರ್ಟಿಕಲ್ಸು ಅಂದರೆ ತುಂಬ ಸ್ಪೇಸಸ್ ಇರುತ್ತೆ ಇಂಟರ್ಮಾಲಿಕ್ಯುಲರ್ ಒಳಗಡೆ ಇರೋಂಥ ಒಂದು ಮಾಲಿಕ್ಯೂಲ್ಸ್ ಒಳಗಡೆ.
ಸರಿನಾ. ಪಾರ್ಟಿಕಲ್ಸಲ್ಲಿ ತುಂಬ ಸ್ಪೇಸ್ ಇರುತ್ತೆ. ನಾವು ಇನ್ ಕೇಸ್ ಏನಾದರೂ ಈ ಮುಂದೆ ಇರೋಂಥ ಒಂದು ಅಂದರೆ ಎಜೆಕ್ಟ್ ಆಗುತ್ತಲ್ವ ವಾಟರ್ ಅಥವಾ ಇಂಜೆಕ್ಷನ್ ಮೆಡಿಸನ್ನು, ಅಲ್ಲೇನಾದ್ರು ಕೈ ಇಟ್ಬಿಟ್ಟು ಇದನ್ನು ಪ್ರೆಸ್ ಮಾಡೋಕ್ಕೆ ಮಾಡಿದ್ರೆ ಇಲ್ಲೇನಾಗುತ್ತೆ, ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂತಂದರೆ ಇಂಟರ್ ಪಾರ್ಟಿಕ್ಯುಲರ್ ಏನಾಗುತ್ತೆ, ತುಂಬ ಹತ್ರವಾಗಿ ಬಂದ್ಬಿಡುತ್ತೆ. ಈ ಒಂದು ಒಳಗಡೆ ಇಂಟರ್ ಪಾರ್ಟಿಕ್ಯುಲರ್ ಏನಾಗುತ್ತೆ, ತುಂಬ ಅಂದರೆ ಸ್ಪೇಸ್ ಏನುತ್ತೆ ತುಂಬ ಕಡಿಮೆ ಆಗಿಬಿಡುತ್ತೆ. ಸರಿನಾ. ಸ್ಪೇಸ್ ಕಡಿಮೆ ಆಗಿ ಏನಾಗುತ್ತೆ, ಈ ಪಾರ್ಟಿಕಲ್ಸು ಒಂದಾಗಿ ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗೇನೆ ಏರ್ ಪ್ರೆಷರ್ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಒಳಗಡೆ ಇರೋಂಥ ಕಣಗಳು ಏನಾಗುತ್ತೆ, ಪರಸ್ಪರ ಹತ್ತಿರ ಬರುತ್ತವೆ. ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Which phenomena successfully explained by the universal law of gravitation relies on the combined and the differential gravitation attraction exerted by both moon and the sun on the earth. ಸೊ ಯಾವೊಂದು ಇದು ಹೇಳುತ್ತಪ್ಪ ಇದು ಅಂದರೆ, ಈಗ ಮೂನ್ ಕಂಬೈನ್ಡ್ ಗ್ರಾವಿಟೇಷನ್ ಆಫ್ ಮೂನ್ ಮತ್ತು ಸನ್ ಇದ್ದಾಗ ಏನಾಗುತ್ತೆ, ಕಂಬೈನ್ಡ್ ಗ್ರಾವಿಟೇಷನ್ ಆಫ್ ಮೂನ್ ಮತ್ತು ಸನ್ ಇದ್ದಾಗ ಟೈಡಲ್ ಎಫೆಕ್ಟ್ ಆಗುತ್ತೆ. ಏನು ಟೈಡಲ್ ಎಫೆಕ್ಟ್. ಸೊ ನಾನು ಏನಂತ ಹೇಳಿದೆ, ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದೆ, ಓಷನ್ ಟೈಡ್ಸು ನಮಗೆ ಯಾಕೆ ಅಷ್ಟು ಬೇಕಂದರೆ ವೇವ್ಸ್ ಅಂದರೆ ಟೈಡ್ಸ್ ಅಂದರೆ ಏನಂದರೆ ಪಿರಿಯಾಡಿಕ್ ರೈಸಿನಿಂದ ವಾಟರ್ ಲೆವೆಲು ತುಂಬ ದೊಡ್ಡದಾಗಿ ಹೋಗುತ್ತೆ ಮತ್ತು ತುಂಬ ಕಡಿಮೆ ಆಗೋ ಬರುತ್ತೆ. ಅದು ಯಾಕೆ ಆಗುತ್ತೆ ಅಂತಂದರೆ ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್. ಯಾರಿಂದ ಬರುತ್ತಪ್ಪ ಅಂದರೆ ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಮೂನ್ ಮತ್ತು ಸನ್ನಿಂದ. ಓಕೆನಾ. ಸೊ ನೀವು ಆಪ್ಷನ್ ಯಾವುದು ನೋಡಿ, ಆಪ್ಷನ್ ಯಾವುದು, ಡ್ಯೂ ಟು ದ ಟೈಡಲ್ ಫೋರ್ಸ್ ಅಂತ ಇರಬೇಕು ಅಥವಾ ಓಷನ್ ಟೈಡ್ಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಸಿ ಅಲ್ವಾ, ನಾವು ಕಾನ್ಸೆಪ್ಟ್ ಮುಂದೆನೇ ಓದಿದ್ದೀನಿ, ಅದಕ್ಕೆ ನಾನು ಅಷ್ಟು ಬ್ರೀಫಾಗಿ ಏನು ನಿಮಗೆ ಹೇಳ್ತಾ ಇಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ಕ್ವಾಂಟಿಟಿ ದಟ್ ಹ್ಯಾಸ್ ಡ್ಯಾಶ್. ಕಾಂತಕ್ಷೇತ್ರ ಎಂಬುದು ಡ್ಯಾಶ್ ಹೊಂದಿರುವ ಒಂದು ಭೌತಿಕ ಪ್ರಮಾಣವಾಗಿದೆ. ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನಿರುತ್ತೆ, ಆಪ್ಷನ್ಸ್ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ಕ್ವಾಂಟಿಟಿ ದಟ್ ಹ್ಯಾಸ್ ಓನ್ಲಿ ಡೈರೆಕ್ಷನ್ ಅಂದ್ರೇನು, ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಒಂದು ಡೈರೆಕ್ಷನ್ ಐತೆ, ಇದು ಮ್ಯಾಗ್ನೆಟು, ಅದಕ್ಕೆ ಈ ಡೈರೆಕ್ಷನ್ ನಾರ್ತ್ ಟು ಸೌತ್ ಪೋಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮ್ಯಾಗ್ನೆಟ್ ರನ್ ಆಗ್ತಿರುತ್ತೆ, ಮ್ಯಾಗ್ನೆಟಿಕ್ ಪವರ್ ಅಂತ ಗೊತ್ತು. ಈಗ ಮ್ಯಾಗ್ನಿಟ್ಯೂಡ್ ಅಂದ್ರೇನು, ಮ್ಯಾಗ್ನಿಟ್ಯೂಡ್ ಅಂತಂದರೆ ಅದ್ರ ಪವರ್ ಅಂದರೆ ಅದ್ರ ಸೈಜು. ಈಗ ಇಷ್ಟಪ್ಪ ಮ್ಯಾಗ್ನೆಟು ಒಂದೇನಾ, ಯಾವುದಕ್ಕೆ ಜಾಸ್ತಿ ಇರುತ್ತೆ ಪವರು, ದಪ್ಪ ಇರೋ ಮ್ಯಾಗ್ನೆಟ್ಗೆ ಪವರ್ ಜಾಸ್ತಿ ಇರುತ್ತೆ ಸಣ್ಣ ಇರೋ ಮ್ಯಾಗ್ನೆಟ್ಗಿಂತ. ಓಕೆನಾ. ಸೊ ಮ್ಯಾಗ್ನೆಟಿಕಲ್ಲಿ ಏನಾಗಿರುತ್ತೆ ಅಂತಂದರೆ ಮ್ಯಾಗ್ನೆಟ್ಗೆ ಒಂದು ಮ್ಯಾಗ್ನಿಟ್ಯೂಡು ಪ್ಲಸ್ ಅದಕ್ಕೆ ಒಂದು ಡೈರೆಕ್ಷನ್ ಎರಡೂ ಕೂಡ ಇರುತ್ತೆ. ಓಕೆನಾ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ಕ್ವಾಂಟಿಟಿ ದಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಈಗ ಮ್ಯಾಗ್ನೆಟ್ ದಪ್ಪ ಇದ್ರೇನು ಅದ್ರ ಅಂದರೆ ಈ ಸುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ, ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಇದ್ದರೆ ಮ್ಯಾಗ್ನೆಟಿಕ್ ಫೀಲ್ಡು ಕೂಡ ತುಂಬ ದೊಡ್ಡದಾಗಿರುತ್ತೆ. ಓಕೆನಾ. ಆಮೇಲೆ ಅದಕ್ಕೆ ಒಂದು ಡೈರೆಕ್ಷನ್ ಐತೆ, ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮ್ಯಾಗ್ನೆಟಿಕ್ ಪವರು ಟ್ರಾನ್ಸ್ಫರ್ ಆಯ್ತಾ ಇರುತ್ತೆ. ಸರಿನಾ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. What is the main purpose of creating DNA copies during reproduction? ಸಂತಾನೋತ್ಪತ್ತಿಯ ಸಮಯದಲ್ಲಿ DNA ಪ್ರತಿಗಳು ನಿರ್ಮಿಸುವ ಮುಖ್ಯ ಉದ್ದೇಶವೇನು? ಸೊ ಈಗ DNA ಕಾಪೀಸ್ ನಾವೇನಂತ ಕರಿತೀವಿ, ಬ್ಲೂ ಪ್ರಿಂಟ್ ಅಂತಲೂ ಕರಿತೀವಿ. ಓಕೆನಾ. ಏನಂತ ಕರಿತೀವಿ, ಬ್ಲೂ ಪ್ರಿಂಟ್ ಅಂತಲೂ ಕರಿತೀವಿ. ಸೊ ಇದು ಯಾಕೆ ಕ್ರಿಯೇಟ್ ಆಗಬೇಕು, ಯಾಕೆ ಅಂತಂದರೆ ಪೇರೆಂಟ್ಸಲ್ಲಿರೋಂಥ ಒಂದು ಟ್ರೇಟ್ಸ್ ಅಥವಾ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಜೀನ್ ಅಂತ ಕರಿತೀವೋ ಅದು ಆಫ್ಸ್ಪ್ರಿಂಗ್ಸ್ಗೆ ಏನಾಗಬೇಕು, ಅದು ಕೂಡ ಟ್ರಾನ್ಸ್ಫರ್ ಆಗಬೇಕು. ಅದಕ್ಕೋಸ್ಕರ DNA ಕ್ರಿಯೇಟ್ ಆಗುತ್ತೆ. ಸೊ ಏನು, ಟು ಮೇಕ್ ಆರ್ಗನಿಸಮ್ಸ್ ಇಮ್ಯೂನ್ ಟು ಡಿಸೀಸ್, ಟು ಚೇಂಜ್ ದ ಸ್ಟ್ರಕ್ಚರ್ ಆಫ್ ಸೆಲ್ಸ್ ಯಾಕೆ ಚೇಂಜ್ ಆಗಬೇಕು, ಸೆಲ್ಸ್ ಟ್ರಾನ್ಸ್ಫರ್ ಆಗಬೇಕು. ಸೊ ಟು ಪ್ರೊಡ್ಯೂಸ್ ಐಡೆಂಟಿಕಲ್ ಟ್ವಿನ್ಸ್ ಆಗೋಕ್ಕೆ ಏನು ಬೇಕು, ಟ್ವಿನ್ಸ್ ಬೇಬಿಸ್ ಆಗಬೇಕಂತಂದರೆ ಅಲ್ಲಿ ಫಸ್ಟ್ DNA ಫಾರ್ಮೇಷನ್ ಆಗಬೇಕಲ್ವಾ ಅದ್ರೊಳಗನು. ಸೊ ಏನಿಲ್ಲ, DNA ಫಾರ್ಮೇಷನ್ ಯಾಕೆ ಆಗುತ್ತೆ ಅಂತಂದರೆ ಜೆನೆಟಿಕ್ಸು ತಂದೆಯಿಂದ ಅಥವಾ ಅಂದರೆ ಒಂದು ಪೇರೆಂಟಿಂದ ಮಗುಗೆ ಪಾಸ್ ಆಗುತ್ತೆ. ಓಕೆನಾ. ಅದಕ್ಕೋಸ್ಕರ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಿ ಹ್ಯಾವ್ ಎಂಡೆಡ್ ದ ಕ್ಲಾಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.